ವಿಶೇಷವಾಗಿ ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಏನಂದರೆ ಸ್ಮೋಕು ಪೊಲ್ಯೂಷನ್ಸ್ಗಳು ಹೆಚ್ಚಾಗಿ ಬರುತ್ತೆ, ವಾಹನಗಳ ದಟ್ಟಣೆ ಅಂತ ಹೇಳ್ತಾರೆ. ಬಟ್ ಒಂದಲ್ಲ ಒಂದು ಸಮಸ್ಯೆಗಳು ಯಾರಿಗಾದ್ರೂ ಕೇಳಿದರೆ, ವಿಶೇಷವಾಗಿ ಮಕ್ಕಳಲ್ಲಿ ಇಲ್ಲ ಮಗುವಿಗೆ ಸ್ವಲ್ಪ ಗಾಳಿ ಏನಾದರೂ ಆಯಿತು ಅಂದರೆ ಅಥವಾ ನೀರಿನ ಸಮಸ್ಯೆ ಏನಾದರೂ ಬಂದರೆ ಅಲರ್ಜಿ ಆಗುತ್ತೆ ಡಾಕ್ಟ್ರೆ ಅಂತ ಹೇಳ್ತಿರ್ತಾರೆ. ಮೂಲ ಕಾರಣ ಏನು ಸರ್ ಇದೆ? ಅಲರ್ಜಿ ಅಂದರೆ ಏನು ಆ್ಯಕ್ಚುಲಿ ಎಕ್ಸಾಕ್ಟ್ಲಿ? ನಾವು ಈ ಅಲರ್ಜಿಗೆ ಒಂದು ಹೆಸರಿಟ್ಬಿಟ್ಟು ಇವೆಲ್ಲ ಅಲರ್ಜಿನ್ಸ್ ಇಂತಿಂಥದ್ರಿಂದ ಇಂತಿಂಥ ಉಂಟಾಗುತ್ತೆ ಹೌದಯ್ಯ, ಆಗುತ್ತೆ ಕರೆಕ್ಟು. ಯಾಕಾಗುತ್ತೆ, ಹೆಂಗಾಗುತ್ತೆ? ಎಲ್ರಿಗೂ ಆಗಲ್ವಲ್ಲ. ಹಂಗಾರೆ ಕೆಲಸ ಮಾಡೋನು ಬೆಳಗ್ಗಿಂದ ಸಾಯಂಕಾಲದವರೆಗೂ ಸಿಮೆಂಟ್ ಧೂಳೆಲ್ಲ ಮಾಡ್ತಾನೆ, ಅವನು ಇಡೀ ಮೈಯೆಲ್ಲ ಬೆಳ್ಳಗಿರುತ್ತೆ, ಅವನು ಎಲ್ಲೋ ಒಂದು ಇಷ್ಟಾಗಲ್ಲ ಜಾಗ ಇರುತ್ತೆ ಅವನಿಗೆ ತಿನ್ನೋಕ್ಕೆ, ಅಷ್ಟರಲ್ಲೇ ಈ ಕೈ ತೊಳ್ಕೊತಾನೋ ಅಲ್ವೋ, ಹಂಗೆ ತಿಂದ ಮತ್ತೆ ಕೆಲಸ ಮಾಡ್ದ, ಅವನು ಒಂದ್ಸರಿನೂ ಆಕ್ಷಿ ಅನ್ನೋದೇ ಇಲ್ಲ. ಸೊ ಇದು ನಿಜ ಆದರೂ ಕೂಡ ಈ ವೆದರ್ ಎಸ್ಪೆಷಲಿ ಈಗ ನನಗೆ ಗೊತ್ತಿಲ್ಲ, ಸಿನ್ಸ್ ಐ ಮೀನ್ ಬ್ಯಾಂಗ್ಳೂರು, ಅದಕ್ಕೋಸ್ಕರ ಬ್ಯಾಂಗ್ಳೂರಿನ ವಿಷಯ ಹೇಳ್ತಾ ಇದ್ದೀನಿ. ಒಂದು 2 ದಿವಸದಿಂದ ಚಳಿ ಜಾಸ್ತಿ ಆಗಿದೆ, ಖಂಡಿತ ಹೌದು, ಕರೆಕ್ಟ್. ಇನ್ನು ಮುಂದಕ್ಕೂ ಜಾಸ್ತಿ ಆಗುತ್ತೆ ಅಂತ ಹವಾಮಾನ ವರದಿ ಹೇಳ್ತಾ ಇದೆ. ದೆರ್ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ವೆದರ್. ನೀವು ಹೇಳ್ದಂಗೆ ಮೊದಲು ನಮಗೆ ಅಟ್ಲೀಸ್ಟ್ ಬೆಂಗಳೂರಿನಲ್ಲಿ ನಮಗೆ ಗೊತ್ತಿದ್ದಂಗೆ ಬೇಸಿಗೆ, ಮಳೆ ಮತ್ತು ಚಳಿ 3 ಭಾಗ ಮಾಡ್ತಾಯಿದ್ವಿ. ಇವಾಗ ಯಾವಾಗ ಚಳಿ ಬರುತ್ತೋ, ಯಾವಾಗ ಮಳೆ ಬರುತ್ತೋ, ಮಳೆ ಒಳಗೆ ಚಳಿನೋ, ಚಳಿ ಒಳಗೆ ಮಳೆನೋ, ಅದು ದೇವ್ರಿಗೆ ಗೊತ್ತಾಗಬೇಕು. ನಮಗೂ ದೊಡ್ಡ ತಲೆ. ಬೆಂಗಳೂರು ಸ್ಪೆಷಲಿ ಹೇಗಿದೆ ಅಂತಂದರೆ, ಒಂದು ಕಡೆ ಮಳೆ ಆದರೆ ಒಂದು ಕಡೆ ಬಿಸಿಲಾಗಿಲ್ಲ ಅಂದರೆ ಚಳಿ. ಯಾವ ಏರಿಯಾದಲ್ಲಿ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಸರ್ 100 ಮೈಲಿ ನೀವು ಹರಡಿಸ್ಬಿಟ್ಟು ಬೆಂಗಳೂರು ಅಂತೀರಾ, ಅದು ಯಾವುದೋ ತುಮಕೂರು ಹತ್ರ ಊರಲ್ಲಿರೋ ಅವನು ಬೆಂಗಳೂರು ಅಂತ ಬೋರ್ಡ್ ಹಾಕಂತಾನೆ, ಈ ಕಡೆ ಹೊಸಕೋಟೆ ಕಡೆ ಅವನು ಬೆಂಗಳೂರಿಗೆ ಅಂತಾನೆ, ದೇವನಹಳ್ಳಿ ಹತ್ತಿರಿಂದ ಇವತ್ತು ಯಾರೋ ಅಲ್ಲ ಸರ್. ನೀವು ಬಹುಶಃ ನೀವು ಎಲ್ಲ ಕಡೆನೂ ಇಡೀ ದೇಶ ವಿದೇಶಗಳಲ್ಲೆಲ್ಲ ಓಡಾಡಿದ್ದೀರಾ. ಬಟ್ ಬೆಂಗಳೂರಲ್ಲಿ ಇರುವಂಥ ಒಂದು ಬ್ಯೂಟಿ ಏನಂತಂದರೆ, ವಾತಾವರಣಕ್ಕೆ ಸಾಕಷ್ಟು ಜನರು ಮರಳಾಗ್ಬಿಡ್ತಿದ್ದೀರಾ. ಕರೆಕ್ಟು. ಆದರೆ ಏನು ಮಜಾ ಅಂತಂದರೆ, ಹೊಗಳಿ ಒನ್ನ ಶೂಲಕ್ಕೆ ಏರಿಸಿರದಿರಯ್ಯ ಅಂತ ನಾವು ಸೂಜಿ ಚಿನ್ನದ್ದು ಅಂತೇಳಿ ಕಣ್ಣಿಗೆ ಚುಚ್ಕೊಳಕ್ಕಾಗಲ್ಲ. ಅದಾಗಿರೋದು ನೀವೀಗ ಅಲ್ಲಿಗೆ ಬರ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಏನು ಅಂದರೆ, ಈ ವೆದರು ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ. 365 ದಿವಸನೂ ಯಾರೋ ಒಬ್ಬ ನನ್ನ ಕಲ್ಕತ್ತಾದಿಂದ ಒಂದು 2 ತಿಂಗಳಿಗೆ ಅಂತ ಬಂದವನು ಕೆಲಸಕ್ಕೆ, ಇಲ್ಲ ಸರ್ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಏನು ಅಂದೆ, ನಾನು 365 ದಿವಸನೂ ಬೆಂಗಳೂರಿನ 8 ನಗರಗಳ ಮೈನಸ್ಸು ಪ್ಲಸ್ಸು ಅಂದರೆ ಕಡಿಮೆ ಎಷ್ಟಿತ್ತು ಮೇಲೆ ಎಷ್ಟಿತ್ತು ಅಂತ ಮಾಡ್ಕೊಂಬಂದೀನಿ. 365 ದಿವಸಗಳಲ್ಲಿ ಬೆಂಗಳೂರಿನ ವೆದರು ದೇಶದ ಯಾವುದೇ ಸಿಟಿನಲ್ಲಿಲ್ಲ ಅಂತ 2 ತಿಂಗಳಿಗೆ ಬಂದವನು 1 ವರ್ಷ ಉಳ್ಕೊಂಡ. ಆಮೇಲೆ ಎಲ್ಲೋದ್ನೋ ಗೊತ್ತಾಗಲ್ಲ, 2 ವರ್ಷ ಆದಮೇಲೆ ಮತ್ತೆ ಬಂದೆ. ಏನೇ ಅಂದೆ, ಇಲ್ಲ ಮದುವೆ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಬಂದ್ಬಿಟ್ಟೆ ಅಂತ. ಪ್ರಶ್ನೆ ಇರೋದು, ಬೆಂಗಳೂರನ್ನ ಅದು ಹೆಂಗೋ ಏನೋ ದಕ್ಷಿಣ ಏಷ್ಯಾದ ಆಸ್ತಮಾದ ರಾಜಧಾನಿ ಅಂತ ಕರೀತಾರೆ. ಅದು ಸಮುದ್ರ ಮಟ್ಟದಿಂದ ಇಷ್ಟೇ ಎತ್ತರದಲ್ಲಿದೆಯೋ ಅಥವಾ ಈ ಎತ್ತರಕ್ಕಿಂತ ಎತ್ತರದಲ್ಲಿರೋರ್ಗೂ ಬರುತ್ತೋ ಅಲ್ವೋ, ಬೆಂಗಳೂರಂತೂ ಖಂಡಿತ ಆಸ್ತಮಾ ರಾಜಧಾನಿ. ಎಂದು ಕೆಮ್ಮದೆ ಇದ್ದವರು, ಎಂದು ಸೀಂದೆ ಇದ್ದವರು ಅವ್ರು ಶುರು ಮಾಡ್ಕೊತಾರೆ. ಇವತ್ತಿನ ಪರಿಸ್ಥಿತಿ ಆಸ್ ಯು ರೈಟ್ಲಿ ಸೆಡ್, ಇದನ್ನು ನಾವು ಡ್ರೈ ಕೋಲ್ಡ್ ವಿಂಡಿ ವೆದರ್ ಅಂತೀವಿ. ಇನ್ನೊಂದು ಚೂರು ನಾವೆಲ್ಲಿಂದಲೂ ಶುರು ಮಾಡಿದ್ವಿ, ಇನ್ನೊಂದು ಚೂರು ಒಳಗಡೆ ಹೋದರೆ ಯಾವುದಾದ್ರು ಒಂದು ಕೆಲಸನ ಬಹಳ ಸುಲಭವಾಗಿ ಮಾಡೋದು ಅಂದರೆ ನಾವು ನೀರು ಕುಡ್ದಷ್ಟು ಸುಲಭ ಅಂತೀವಿ. ಅದಕ್ಕಿಂತ ಸುಲಭ ಇನ್ನೊಂದಿರೋದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳಲ್ಲ, ಅದೇ ಉಸಿರಾಟ. ನಾವು ದೇಹ ಹುಟ್ಟಿದ ದಿವಸದಿಂದ ಬದುಕಿರೋವರೆಗೆ, ಸಾಯೋವರೆಗೆ ಅಂತ ಯಾಕೆ ಹೇಳೋದು, ಬದುಕಿರೋವರೆಗೆ ನಾವು ಉಸಿರಾಡ್ತಾನೆ ಇರ್ತೀವಿ. ನನ್ನ ಅರಿವಿಗೆ ಬರದೇ ನಡೀತಾ ಇರುತ್ತೆ. ಕರೆಕ್ಟ್. ಮತ್ತು ಆ ಬ್ರೆತ್ ನೋಡಿ, ಈ ಮಗು ಮೊದಲನೇ ಸರಿ ಬ್ರೆತ್ ತೊಗೊಳುತ್ತಲ್ವ, ಹೊರಗಡೆ ಬಂದಾಗ ಡೆಲಿವರಿ ಆಗುತ್ತೆ, ಮಗು ಉಸಿರು ತೊಗೊಳುತ್ತೆ ನೋಡಿ. ನಮ್ಗೆ ಅರ್ಥ ಆಗಬೇಕು, ಒಂದು ನಿರ್ಜೀವ ಮಗುವಿಗೆ ಅಂದರೆ ಅದು ರಕ್ತ ಪರಿಚಲನೆ ಇತ್ತು, ಹಾರ್ಟ್ ಎಲ್ಲ ಹೊಡ್ಕೊಳ್ತಾ ಇತ್ತು. ಆದರೆ ದೇಹಕ್ಕೆ, ಮನಸ್ಸಿಗೆ, ಕಾಸ್ಮಾಸ್ಗೆ ಇದೆಲ್ಲದರ ನಡುವೆ ಕಾಂಟ್ಯಾಕ್ಟ್ ಆಗಿ ಒಂದು ದೊಡ್ಡ ಇದಾಗಿ ಉಸಿರಾಟ ಬರುತ್ತೆ. ಉದಾಹರಣೆಗೆ ನೋಡಿ, ಉಸಿರಾಟ ನೋಡ್ಕೊಳ್ಳಿ. ಉಸಿರಾಟದಲ್ಲಿ ಆ ಮಗು ಹುಡ್ತಿದ್ದಂಗೆ ಉಸಿರಾಡೋಕ್ಕೆ ಶುರು ಮಾಡುತ್ತೆ, ಅದಕ್ಕೆ ಜ್ಞಾನ ಬರುತ್ತೆ. ಉಸಿರಾಡಿದ ಮೇಲೆ ಅದು ತನ್ನ ದೇಹವನ್ನು ಮನಸ್ಸಿನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಈ ಉಸಿರಾಟ ಸಹಾಯ ಆಗುತ್ತೆ. ಹಾಗೆಯೇ ಈ ಉಸಿರಾಟ ಕಾಸ್ಮಾಸ್ ಜೊತೆ, ಈ ವಿಶ್ವದ ಜೊತೆ ಸಂಪರ್ಕ ಇಟ್ಕೊಳ್ಳೋಕ್ಕೂ ಕೂಡ ನಾವೆಲ್ಲರೂ ಒಂದೊಂದು ಏನದು ಇದಾಗ್ತಾರಲ್ಲ, ಮೂಗಿಗೆ ಹೊರಡೆಗೆ ಹಾಕ್ಕೊಂಡು ಆಕ್ಸಿಜನ್ ಹಾಕ್ಕೊಂಡು ಓಡಾಡೋಂಗಾಗಿದ್ದಿದ್ರೆ ಹೆಂಗಿರೋದು ಅಂದರೆ, ವಿ ಆರ್ ಆಲ್ ಕನೆಕ್ಟೆಡ್ ಟು ದ ಕಾಸ್ಮಾಸ್ ಓನ್ಲಿ ಥ್ರೂ ದಿ ಬ್ರೆತ್. ಅಂದರೆ ಉಸಿರಾಟ ಅಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ.
ಉಸಿರಿರೋವರೆಗೆ ಅಂತ. ಅದಕ್ಕೆ ನಾವು ಡಾಕ್ಟ್ರುಗಳಿಗೆ ಯಾಕೆ ಡಾಕ್ಟ್ರು ಅಂತ ಕರಿತೀವಿ ಅಂದರೆ, ಡಾಕ್ಟ್ರು ಒಬ್ಬ ರೋಗಿಗೆ ಮರು ಉಸಿರನ್ನು ಕೊಡಬಲ್ಲ ಅಂತ ಶಕ್ತಿ ಒಬ್ಬ ವೈದ್ಯನಿಗೆ ಮಾತ್ರ ಇರುತ್ತೆ ಅಂತ ನಾವು ಉಲ್ಲೇಖ ಮಾಡ್ತೀವಿ. ಇಷ್ಟೆಲ್ಲ ಯಾಕೆ ಹೇಳೋಕೆ ಹೋದೆ ಅಂದರೆ, ನಮ್ಮ ಅಬ್ಸಲ್ಯೂಟ್ಲಿ ಬೆಂಗಳೂರು ಉಸಿರಾಟ ಸಂಬಂಧಿ ಕಾಯಿಲೆಗಳೇ ಆಗಿದೆ. ಅದರಲ್ಲಿ ಕೋಲ್ಡು, ಶೀತ, ಆರ್ಡಿನರಿ ಶೀತ, ಎಲ್ಲೋ ಎಕ್ಸ್ಪೋಸ್ ಆದರು, ಫ್ಯಾನ್ ಕೆಳಗಡೆ ಕೂತಿದ್ರು, ಎ ಸಿ ಕೆಳಗಡೆ ಇದ್ದರು, ಎಲ್ಲೋ ಹೋಗಿ ಬಂದರು, ಅಲ್ಲಿ ಎ ಸಿ ಇತ್ತು, ಅಥವಾ ಮೋಟ್ರ್ ಬೈಕಲ್ಲಿ ಹಿಂದ್ಗಡೆ ಕೂತ್ಕೊಂಡ್ಬಂದರು, ಚಳಿ ಇತ್ತು. ಅದಾದ ನಂತರ ಸಿಂಪಲ್ ಕೋಲ್ಡ್, ಕಾಫ್, ನೋಸ್ ಬ್ಲಾಕ್, ಸ್ನೀಸಿಂಗ್, ಗಂಟಲು ಕೆರೆತ, ಕಿವಿ ನೋವು, ಇದೆಲ್ಲ ಆದ ನಂತರ 3ನೇ ದಿವಸಕ್ಕೆ ಸುಯ್ ಅಂತ ಶುರುವಾಗುತ್ತೆ ವೀಸಿಂಗು. ಇದನ್ನು ನಾವು ರೆಗ್ಯುಲರಾಗಿ ಕಳೆದ 45 ವರ್ಷಗಳಿಂದ ನೋಡ್ಕೊಂಬಂದಿದ್ದೀನಿ. ಎಷ್ಟೋ ಜನರಿಗೆ ಬೆಂಗಳೂರಿನ ವೆದರು ಸೂಟ್ ಆಗಲ್ಲ. ನೀವು ಯಾವುದಾದ್ರು ಸೀ ಕೋಸ್ಟ್ ಏರಿಯಾಗಳಿಗೆ ಹೋಗಿ ಅಥವಾ ಯಾವುದಾದ್ರು ಡ್ರೈ ಪ್ರದೇಶಗಳಿಗೆ ಹೋಗಿ ಅಂಥೇಳಿ ನಾವು ಡಾಕ್ಟ್ರುಗಳು, ಪಲ್ಮನಾಲಜಿಸ್ಟ್ಗಳು ಕೂಡ ಹೇಳಿ ಕಳಿಸಿರುವಂಥ ಕೇಸ್ಗಳನ್ನು ನೋಡ್ತೀವಿ. ಇದು ಯಾಕೆ ಹೇಳೋಕ್ಕೆ ಹೋದೆ ಅಂದರೆ, ನಮ್ಮಲ್ಲಿ ಏನು ಮಾಡ್ತೀವಿ, ಹೋಮಿಯೋಪತಿನಲ್ಲಿ ಯಾವುದೇ ಕಾಯಿಲೆನ 3 ಭಾಗ ಮಾಡ್ತೀವಿ. ಸೋರಾ, ಸಿಫಿಲಿಸ್, ಸೈಕೋಸಿಸ್ ಅಂತ. ಸೋರಾ ಅಂದರೆ ಮನಸ್ಸಿನಿಂದ ಉದ್ಭವವಾಗುವಂಥ ತೊಂದರೆ. ಅರೆ ಈಗ ವೆದರ್ ಚಳಿ ಇದೆ, ಚಳಿ ಯಾರು ಹೋದ್ರೂ ನೆಗಡಿ ಬರುತ್ತೆ. ಹೌದು, ಫಿಸಿಕಲ್ಲಾಗಿ ನೆಗಡಿ ಬಂದವ್ರಿಗೆ, ಕೇವಲ ಕೋಲ್ಡ್ ಎಕ್ಸ್ಪೋಜರ್ಗೆ, ಧೂಳಿನ ಎಕ್ಸ್ಪೋಜರ್ ಆದವ್ರಿಗೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಆದರೆ ಈ ಎಮೋಷನಲ್ಲಾಗಿ ತರಿಸ್ಕೊಳ್ತಾರಲ್ಲ, ಸೋರಾ ಅಂದರೆ ಯಾವುದೇ ಕಾರ್ಯಕ್ರಿಯೆಯಲ್ಲಿ ಮಾತ್ರ ವ್ಯತ್ಯಾಸ ಆಗಿರುವಂಥದ್ದು, ಜೀವಕೋಶಗಳಲ್ಲಿ ವ್ಯತ್ಯಾಸ ಆಗದೇ ಇರುವಂಥದ್ದು, ಮತ್ತು ಕಾರ್ಯಕ್ರಿಯೆಯಲ್ಲಿ ವ್ಯತ್ಯಾಸ ಅಂದರೆ ಅದು ಮನಸ್ಸಿನಿಂದ ಉದ್ಭವವಾಗಿರುವಂಥ ಕಾಯಿಲೆ. ಉದಾಹರಣೆಗೆ ನಾಳೆ SSLC ಪರೀಕ್ಷೆ, ಇವನಿಗೆ ಇವತ್ತಿಂದ ಶುರುವಾಯಿತು, ಅವನಿಗೆ ನಾಳೆ ಇಂಟರ್ವ್ಯೂ, ಇವತ್ತೇ ಇವನು ಮುಯ್ ಅಂತ ಇದ್ದಾನೆ, ನಾಳೆ ಯಾರಿಗೋ ದುಡ್ಡು ಕೊಡಬೇಕು, ಅವನ ಮನೆ ಬಾಗಿಲಿಗೆ ಬರ್ತಾನೆ, ಶುರುವಾಗುತ್ತೆ. ಮತ್ತು ಈ ಮಕ್ಳುಗಳಿದಾರಲ್ಲ, ನಾವು ಇದನ್ನು ನಾವು ಯಾರೂ ಗಮನಕ್ಕೆ ತೊಗೊಳೋದೇ ಇಲ್ಲ. ಈಗೆಲ್ಲ ಸಂಡೇ ಫಾದರ್ಸು, ಈವ್ನಿಂಗ್ ಮದರ್ಸ್, ಆ ಮಗು ಪಾಪ ಆ ರಿಜೆಕ್ಟೆಡ್ ಮಗು ಅಂತ 1.5 ವರ್ಷಕ್ಕೆಲ್ಲ ಮಗುನ ಮನೇಲಿ ಬಿಟ್ಬಿಟ್ಟು ಕೆಲಸಕ್ಕೆ ಹೋಗ್ತಾರೆ. ಹೋಗಬಾರ್ದು ಅಂತಲ್ಲ, ಪ್ರಶ್ನೆ ಆ ಮಗುಗೆ ಮೊಲೆ ಉಣ್ಬೇಕು ಅಂತ ಅನ್ನಿಸ್ತು ಅಂತ ಇಟ್ಕೊಳ್ಳಿ, ಸಿಕ್ಕಲ್ಲ. ಸೊ ಅದಕ್ಕೆ ಬೇಕು ಅಂದಾಗ ಸಿಕ್ಕಲ್ಲ, ಅದು ರಿಜೆಕ್ಟೆಡ್ ಚೈಲ್ಡ್ ಆಗುತ್ತೆ. ಮುಂದೆ ಬೆಳೆದು ನೀವಿವತ್ತು ನಿಮ್ಮ ಮಗುನ ಹೆಂಗೆ ಅಗಲಿಕೆಯಿಂದ ತೊಳಲುವಂತೆ ಮಾಡಿದ್ದೀರೋ ಅದೇ ಮಗು ನಾಳೆ ನಿಮ್ಮನ್ನು ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕತ್ತೆ. ಕಾರಣ ಇಷ್ಟೇ, ನಿಮ್ಮ ಜೊತೆಯಲ್ಲೇ ಬೆಳೆಯುವಂಥದ್ದು, ಜೊತೆಯಲ್ಲೇ ನಡೆಸೋವಂಥದ್ದು, ಅದಕ್ಕೆ ಸಿಗಬೇಕಾದಂಥ ಪ್ರೀತಿ ಇದೆಲ್ಲ ಸಿಗದೇ ಇದ್ದಾಗ, ಪ್ರೀತಿಯ ಕೊರತೆ ಇದ್ದಾಗಲೂ ಕೂಡ ಆಸ್ತಮಾ ಬಂದಿರೋರ ಸಂಖ್ಯೆ ಬಹಳ ಇದೆ. ಓಕೆ, ಮಕ್ಕಳುಗಳು ಸ್ಕೂಲಲ್ಲಿ ನಿಲ್ಲಿಸಿ ಮೊನ್ನೆ ಒಂದು ಮಗುಗೆ ಚೆನ್ನಾಗಿ ತರಟೆ ತೊಗೊಂಡ್ಬಿಟ್ರು, ಏನೇ ಸುಖ ಇಲ್ಲ, ಹಿಂಗಿಲ್ಲ, ನಿಮ್ಮ ಮಗು ಇದು ಓದ್ತಾ ಇಲ್ಲ, ಅದು ಓದ್ತಾ ಇಲ್ಲ, ಹಂಗಾಗ್ತಾ ಇಲ್ಲ ಅಂತ ತಂದೆ ತಾಯಿನೂ ಕರೆಸಿ ಬಯಸ್ಬಿಟ್ರು. ಅವನ ಅಪ್ಪ ಹೇಳ್ದ, ನೋಡ್ರಿ ನಮ್ಮ ಕೈಯಲ್ಲಿ ಓದ್ಸೋಕ್ಕಾಗಲ್ಲ, ನಾವು ನಿಮಗೆ ಫೀಸ್ ಕೊಡ್ತಾ ಇರೋದು ನೀವು ನೋಡ್ಕೊಳ್ಳಿ, ನಮ್ಮ ಮಗುನ ಚೆನ್ನಾಗಿ ಓದಿಸ್ಲಿ ಅಂತ. ಆದರೆ ಇವರು ಎಲ್ರಿಗೂ ಒಂದು ಚೆನ್ನಾಗಿ ಅರ್ಥ ಆಗಬೇಕಾಗಿರೋದು ಏನು ಅಂದರೆ, ನೋಡಿ ನೀವು ಎಂಥದ್ದು ನಮ್ಮ ಕೋಲಾರಕ್ಕೆ ಹೋಗಿ ಒಂದು ಲೋಡ್ ಮಣ್ಣು ತೊಗೊಂಬಂದು ಬೆಂಗಳೂರಲ್ಲಿ ಶೋಧಿಸಿ ಚೆನ್ನಾಗಿ ಶೋಧಿಸಿದ ಮೇಲೆ ಕೊನೆಗೆ ಒಂದು 5 ಗ್ರಾಮ್ ಚಿನ್ನ ಸಿಗುತ್ತೆ. ನೀವು ಭದ್ರಾವತಿಗೆ ಹೋಗ್ಬಿಟ್ಟು 1 ಲೋಡ್ ಮಣ್ಣು ತೊಗೊಂಬಂದ್ಬಿಟ್ಟು ಶೋಧಿಸಿ 1 ಗ್ರಾಮ್ ಚಿನ್ನ ಅಲ್ಲಿ ಕವಣನೇ ಸಿಗೋದು. ಎಲ್ಲರೂ 195 ಮಾರ್ಕ್ಸೇ ತೆಗಿತೀವಿ, ಎಲ್ಲರೂ ಬುದ್ಧಿವಂತರೇ ಇರ್ತಾರೆ. ಅವ್ರನ್ನ ಈ ಕಟ್ಟುಪಾಡಿಗೆ ಒಳಗಾಗಿಸೋವಂಥದ್ದು. ಅಂದರೆ ಸರ್, ಇದ್ರ ಜೊತೆಗೆ ಈಗ ಅಲರ್ಜಿ ಅಂತ ಹೇಳೋದಾಯ್ತು ಅಂದರೆ ಅಲರ್ಜಿ ಸಿಂಟಮ್ಸ್, ಪೀಡಿತರು ಅಲರ್ಜಿಗೂ ಅದಕ್ಕೆ ಬರ್ತೀನಿ. ಈ ಪ್ರೀತಿ ವಂಚಿತರು ಯಾರಿದ್ದಾರೆ, ಮಕ್ಕಳುಗಳಲ್ಲಿ ಪ್ರೀತಿ ಯಾರಿಗೆ ಸಿಕ್ಕಿಲ್ಲ, ಅವರು ಕೂಡ ರೆಸ್ಪಾಂಡ್ ಮಾಡುವಾಗ ಉಸಿರಾಟ ಕ್ರಿಯೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಅಂಥವ್ರಿಗೆ ಆಸ್ತಮಾನೂ ಯಾಕೆ ಬರುತ್ತೆ? ಈ ಅಲರ್ಜಿಯಿಂದ ಹೋಗಿ, ಈ ಅಲರ್ಜಿ ಅನ್ನೋ ಪದ ಇದೆಯಲ್ಲ, ಅದು ಇನ್ನೂ ಒಂದು ಬಹಳ ಹುನಾರವಾಗಿ ಮಾತಾಡೋದಾದರೆ, ಅಲರ್ಜಿ ನಮಗೇನು ಗೊತ್ತಾಗದೇ ಇದ್ದರೆ ನಾವು ಅಲರ್ಜಿ ಅಂತೀವಿ, ಇನ್ನೂ ಏನು ಗೊತ್ತಾಗದೇ ಇದ್ದರೆ ವೈರಸ್ ಅಂದ್ಬಿಡ್ತೀವಿ. ಇವೆರಡು ಇನ್ಫೆಕ್ಷನ್ನು, ಇದು 3 ಪದ ಉಪಯೋಗಿಸ್ಬಿಟ್ರೆ ನಮ್ದು 80% ಆಫ್ ದಿ ಪ್ರಾಕ್ಟೀಸ್ ಖಲಾಸ್. ಅದಕ್ಕಿನ್ಯಾರು ಹುಡುಕ್ಲೇಬೇಕಾಗಿಲ್ಲ. ಇರಲಿ, ಅದ್ಯಾಕೆ ಹೇಳಿದೆ ಅಂದರೆ, ಈ ನಮ್ಮ ಮಕ್ಕಳುಗಳಿಗೆ ಆಮೇಲೆ ಈ ಎಲ್ಲಿ ಸ್ಟ್ರಿಕ್ಟ್ ರಿಜೈಮ್ ಇರುತ್ತೆ, ಮನೆಯಲ್ಲಿ ಬಹಳ ಮಡಿವಂತ ಕುಟುಂಬಗಳು, ಶಿಸ್ತಿನ ತಂದೆ ತಾಯಿಗಳು, ಅವ್ರನ್ನ ಉಸಿರುಗಟ್ಟುವ ವಾತಾವರಣದಲ್ಲಿ
ಬೆಳೆದ್ರೆ ಮಕ್ಕಳು ಮುಂದೆ ಆಸ್ಮೆಟಿಕ್ ಹೋಗ್ತವೆ ಅಂತ. ಅದ್ಯಾಕೆ? ಲಂಗ್ಸ್ ಆರ್ ಸಿಂಬಾಲಿಕ್ ಆಫ್ ಫ್ರೀಡಮ್. ಶ್ವಾಸಕೋಶಗಳು ಸ್ವಾತಂತ್ರ್ಯದ ಸಂಕೇತ. ನಿಮಗೆ ಎಲ್ಲೆಲ್ಲಿ ಅದ್ರ ಮೇಲೆ ದಬಾವಣೆ ಆಗುತ್ತೋ, ಮನುಷ್ಯನ ಸ್ವಾತಂತ್ರ್ಯವನ್ನು ಯಾರು ಕಿತ್ಕೊತಾರೋ, ಹೆಂಡತಿ ಕಿತ್ಕೊತಾಳೋ, ಗಂಡ ಕಿತ್ಕೊಳ್ತಾನೋ, ಮೇಷ್ಟ್ರಿ ಕಿತ್ಕೊತಾರೋ, ನಿಮ್ಮ ಸಹಪಾಠಿ ಕಿತ್ಕೊಳ್ತಾನೋ, ನಿಮ್ಮ ಸ್ವಾತಂತ್ರ್ಯದ ಹರಣ ಆದಾಗ, ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಾಗ ಮೊದಲನೇದಾಗಿ ಅಫೆಕ್ಟ್ ಆಗುವಂಥದ್ದು ಲಂಗ್ಸು. ನಾನು ಆಗಲೇ ಹೇಳಿದೆ ಸಿಂಬಾಲಿಕ್. ಲಂಗ್ಸ್ ಆರ್ ದಿ ಸಿಂಬಾಲಿಕ್ ಆಫ್ ಫ್ರೀಡಮ್. ಫ್ರೀಡಮ್ನ ಕೊರತೆ ಇದ್ದಾಗ ಆಸ್ತಮಾ ಬರೋದನ್ನು ನಾವು ಭಾಳ, ನಾನು ಅಲರ್ಜಿ ಬಿಟ್ಟು ಆಸ್ತಮಾಗೆ ಬಂದೆ ಅಂತೀರಾ? ಇಲ್ಲ ಇಲ್ಲ, ಅಲರ್ಜಿಗೆ ಅಂದ್ರೆ ಸ್ಪೆಸಿಫಿಕ್ ಆಗಿ ನಾವು ಹೇಳೋದಾಯ್ತಾರೆ ಅಲರ್ಜಿ ಯಾಕಂದ್ರೆ ಸಾಕಷ್ಟು ಅಂದ್ರೆ ಸರ್ ಇಲ್ಲ ಅಲರ್ಜಿ ಇದೆ ಅಂತ ತಾವಾಗಿ ಗೆಸ್ ಮಾಡ್ತಿರ್ತಾರೆ. ಕೋಲ್ಡ್ ಆಯ್ತು ಅಂದ್ರೆ ಅಲರ್ಜಿ, ಬಟ್ ಎಕ್ಸಾಕ್ಟ್ಲಿ ಅಲರ್ಜಿ ಅಂದ್ರೆ ಏನು? ಅಲ್ಲ, ಎರಡಾಗತ್ತೆ. ಒಂದು, ಈಗ ನಾವು ಹೋಮಿಯೋಪತಿನಲ್ಲಿ ಯಾವುದೇ ಕಾಯಿಲೆನ ಹೆಂಗೆ ನೋಡ್ತೀವಿ? ಅನುವಂಶೀಯತೆ, ಎನ್ವೈರ್ನಮೆಂಟು ಅಂದರೆ ನಮ್ಮ ಪರಿಸರ, ಕಾಯಿಲೆಯನ್ನು ಬರಿಸಿಕೊಳ್ಳುವ ಅಶಕ್ತತೆ ಮನುಷ್ಯನಲ್ಲಿರುತ್ತೆ, ಆವಾಗ ಕಾಯಿಲೆ ಬರುತ್ತೆ ಅಂತೀವಿ. ಅನುವಂಶೀಯವಾಗಿ ತಂದೆ ತಾಯಿಗಳಲ್ಲಿ ಉಸಿರಾಟ ಸಂಬಂಧಿ ಕಾಯಿಲೆಗಳಿದ್ದರೆ, ಆಸ್ತಮಾ ಇದ್ದರೆ, ಅವರಲ್ಲಿ ಭಾಳ ನರಳಾಟ, ಉಸಿರಾಟ ಸಂಬಂಧಿ ಕಾಯಿಲೆಗಳು, ಅದು ಸೈನಸ್ ಇರ್ಬೋದು, ನೋಸ್ ಬ್ಲಾಕ್ ಇರ್ಬೋದು, ಒಳಗಡೆ ನಿಮ್ಮ ನೇಸಲ್ ಮ್ಯೂಕೋಸಾ ಸ್ವೆಲ್ಲಿಂಗ್ ಇರ್ಬೋದು, ಅಡಿನಾಯ್ಡ್ಸು ಮಕ್ಕಳಲ್ಲಿ ಅದಿರ್ಬೋದು, ಇವೆಲ್ಲವೂ ಕೂಡ ಅಲರ್ಜನ್ಸ್ ಅಂತ ಏನು ಕರಿತೀವಿ. ಕೆಲವ್ರಿಗೆ ಧೂಳು, ಕೆಲವ್ರಿಗೆ ಫ್ರಿಜ್ ಐಟಮ್ಸು, ಇನ್ನು ಕೆಲವರಿಗೆ ಬೆಡ್ಡಲ್ಲಿ ಹೋಗಿ ಕೊಡಕಿದ್ರೆ ಬಂತು, ಈ ಥರದ್ದೆಲ್ಲ. ಈ ಅಲರ್ಜನ್ಸ್ ಏನಿದೆ ಇದು ಕೆಲವರಲ್ಲಿ ಮಾತ್ರ ರೆಸ್ಪಾನ್ಸನ್ನು, ಪ್ರತಿಕಾಯಗಳು ಸರಿಯಾಗಿ ಉತ್ಪಾದನೆ ಆಗದೆ ಉಂಟಾಗುವಂತಹ, ಇದು ಕೂಡ ಒಂದು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗದೆ ಹೋಗುವಂಥದ್ದು. ಆ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಅದರಿಂದನೇ ಮಾಡಿದ ಔಷಧಿ ಕೊಡೋಕೆ ಹೋಗ್ತಾರೆ. ಡಸ್ಟಿಂದ, ಮೈಟಿಂದ, ಇದರಿಂದ ಅದರಿಂದ, ಅದು 32 ಕಡೆ ಚುಚ್ಚಿ ಅವನು ಚುಚ್ಚಿಸ್ಕೊಂಡು ಅದರಲ್ಲಿ ಮಾಡೋಕೆ ಹೋಗ್ತಾರೆ. ದಟ್ ಈಸ್ ವೆರಿ ಒಂಥರ ನನ್ನ ಲೆಕ್ಕದಲ್ಲಿ ಅತ್ಯಂತ ಬಾಲಿಶ ಅಂತ ಅನಿಸುತ್ತೆ. ಯಾಕೆಂದರೆ ನೀವು ಬೆಂಕಿ ಬಿದ್ದಾಗ ಹಾಲು ಉಗ್ತಾ ಇರುತ್ತೆ, ನೀರು ಹಾಕ್ತೀರಿ, ಆ ನೀರು ಹಾಕಿ ಇಳಿಸ್ತೀರಿ, ಕೆಳಗಡೆ ಬೆಂಕಿನೇ ತೆಗಿಬೇಕು ಅನ್ನೋ ಕಾನ್ಸೆಪ್ಟು ನಮ್ಮವ್ರು ಯಾರಿಗೂ ಗೊತ್ತಾಗಿಲ್ಲ. ಹಾಗೆಯೇ ಅಲರ್ಜನ್ಸ್ ಅನ್ನೋ ಪದ ಯಾಕೆ ನೀವು ಅಲರ್ಜಿ ಪದನ ಜಾಸ್ತಿ ಸರಿ ಉಪಯೋಗಿಸ್ತೀರಿ? ಅಲರ್ಜನ್ಸ್ ಯಾವುದು ಅಂತ ಹೇಳಿದರೆ ಕರೆಕ್ಟ್ ಒಪ್ಕೊಳ್ತೀನಿ, ಇದೆಲ್ಲವನ್ನೂ ಒಪ್ಕೊಳ್ತೀನಿ. ಆದರೆ ಅದೇ ಅಲರ್ಜಿಯಿಂದ ಬೇರೆಯವರಿಗೆ ತೊಂದರೆ ಬರಲ್ಲ, ಕೆಲವರು ಮಾತ್ರ ಬರುತ್ತೆ ಅನ್ನೋದು ಅರ್ಥ ಆಗಲಿ. ನಾವು ಅದನ್ನು ನೀವು ಹೇಳ್ದಂಗೆ ಹೋಮಿಯೋಪತಿನಲ್ಲಿ 3 ಭಾಗ ಅಂತ ಹೇಳಿದೆ. ಮಾತಾಡ್ತೇನೆ ಸರ್, ಅದರ ಹೋಮಿಯೋಪತಿ 3 ಭಾಗಗಳು ಯಾವುದು, ಚಿಕಿತ್ಸೆ ವಿಧಾನಗಳು ಹೇಗಿದೆ ಅಂತ ತಿಳ್ಕೊಳ್ಳೋಣ. ಹಾಗೆ ಒಂದು ಕಾಲ್ ರೆಡಿ ಇದೆ. ನಮಸ್ಕಾರ. ಹಲೋ, ನಮಸ್ತೆ. ಹೇಳಿ, ತಮ್ಮ ಹೆಸರು ಯಾವೂರಿಂದ? ನನ್ನ ಹೆಸರು ಸುಜಾತ ಅಂತ, ನಾನು ಬೇಲೂರಿಂದ ಮಾತಾಡ್ತಿದ್ದೀನಿ ಸರ್. ಓಕೆ, ಬೇಲೂರಿಂದ. ಹೇಳಿ ಮೇಡಮ್, ಏನ್ ಪ್ರಶ್ನೆ? ಅದು ನನ್ಗೆ ಸೈನಸ್ ಜಾಸ್ತಿ ಆಗಿ ಪಾಲಿಪ್ ಆಗಿ ಆಸ್ತಮಾ ಅಟ್ಯಾಕ್ ಆಗೋ ತರ ಸ್ಟೇಜ್ ಅಲ್ಲಿ ಇದೀನಿ ಸರ್ ನನಗೆ. ಅದಕ್ಕೆ ನಾನು ಡಾಕ್ಟರ್ ಹತ್ರ ನೇರವಾಗಿ ಭೇಟಿ ಮಾಡ್ಬೇಕಾಗಿತ್ತು. ಬೆಂಗಳೂರಿಗೆ ಬಂದ್ಬಿಡಿ, ಬೇಲೂರಿಂದ ಡೈರೆಕ್ಟ್ ಆಗಿ. ಅದು ನಾನು ನಂಬರ್ ತಗೊಂಡಿದ್ದೀನಿ ಡಾಕ್ಟರ್ ಈಗ. ಅಯ್ಯಪ್ಪ, ವೆರಿ ಗುಡ್. ಓಕೆ, ಸರಿ ಆಯ್ತು. ಈಗ ನಾನು ENT ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಆಪರೇಷನ್ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಒಂದ್ 4 ಕಡೆ ಹೋಗಿದ್ದೆ. ಅದಕ್ಕೆ ಒಂದು ಸ್ವಲ್ಪ ನಡೆಯಕ್ಕೂ ಕಷ್ಟ ಆಗುತ್ತೆ ಸರ್. ಎಷ್ಟು ನಿಮ್ಮ ವಯಸ್ಸು ಎಷ್ಟು ಮೇಡಮ್? ನನ್ನ ವಯಸ್ಸು 36 ಸರ್. 36. ಎಷ್ಟು ವರ್ಷದಿಂದ ನೀವು, ನಿಮ್ಗೆ ಏನೇನಾಗುತ್ತೆ ಹೇಳಿ ನಿಮಗೆ? ನನಗೆ ತುಂಬಾ ಅದೇ ಬೆಳಿಗ್ಗೆ ಮಲ್ಕೊಂಡ್ರೆ ತಲೆನೋವು ಬರುತ್ತೆ, ಮತ್ತೆ ಉಸಿರಾಡಕ್ ಆಗಲ್ಲ, ಕಷ್ಟ ಆಗುತ್ತೆ, ಬಾಯಲ್ಲಿ ಉಸಿರಾಡ್ತಿದ್ದೀನಿ. ಆಮೇಲೆ ಪಾಲಿಪ್ ಜಾಸ್ತಿ ಆಗಿ ಅದು ಕಾಣಿಸುತ್ತೆ, ಎದುರುಗಡೆ ಇರೋದು ಗೊತ್ತಾಗುತ್ತೆ. ಮೂಗಲ್ಲಿ ದಪ್ಪ ಈಚೆ ಕಾಣಿಸುತ್ತೆ, ಬೆಳ್ಳಗೆ ಕಾಣಿಸುತ್ತೆ. ಮತ್ತೆ ಇದು ಏನಾದ್ರು ENT ಡಾಕ್ಟರ್ ಹತ್ರ ಹೋಗಿ ಅವರು ಇನ್ಸ್ಟೆಂಟ್ ಏನಾದ್ರು ಕೊಟ್ರು ಅಂದ್ರೆ ಸ್ವಲ್ಪ ಉಸಿರಾಟ ಸರಿ ಹೋಗುತ್ತೆ. ಅದು ಕರೆಕ್ಟ್. ಮತ್ತೆ ಹಂಗೆ ಆಗುತ್ತೆ ಡಾಕ್ಟ್ರೆ. ಅದೇ ಇದ್ರದ್ದು ಏನು ಗೊತ್ತೇನಮ್ಮ, ನೀವು ಹೇಳ್ದಂಗೆ ನಮ್ಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕೇವಲ ಅದೊಂದು ಇನ್ಹೇಲರೋ ಅಥವಾ ಸ್ಪ್ರೇನೋ ಕೊಟ್ಟರೆ ತಾತ್ಕಾಲಿಕಕ್ಕೆ ಅದು ಡಿಮಿನಿಷ್ ಆಗುತ್ತೆ, ನಿಮ್ಗೆ ಉಸಿರಾಡೋಕ್ಕೆ ಅನುಕೂಲ ಆಗುತ್ತೆ, ತಾತ್ಕಾಲಿಕಕ್ಕೆ ಆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ, ನಾನು ಒಪ್ಕೊಳ್ತೀನಿ. ಹಾಗೆಯೇ ನಿಮ್ಮ ಟಾನ್ಸಿಲ್ಸು ಕೂಡ, ಹಾಗೆಯೇ ನಿಮ್ಮ ಅಡಿನಾಯ್ಡ್ಸು ಕೂಡ, ಹಾಗೆಯೇ ನಿಮ್ಮ ಪಾಲಿಪ್ಸು ಕೂಡ, ಇವೆಲ್ಲವುಗಳನ್ನು ಕೂಡ ಕೇವಲ ಆಪ್ರೇಷನ್ ಮಾಡಿಸೋದ್ರಿಂದನೇ ಸರಿ ಹೋಗುತ್ತೆ. ಹೌದು, ಉಸಿರಾಟ ಸರಿ ಹೋಗುತ್ತೆ, ಮೂಗಲ್ಲಿರೋದು ಸರಿ ಹೋಗುತ್ತೆ. ನೀರು ನಿಮ್ಮ ಬೇಲೂರೊಳಗೆ ನೀರು ಈ ಕಡೆ ಹೆಚ್ಚಿನದಿದ್ದು ಈ ಕಡೆ ಹರಿತಾ ಇತ್ತು, ಅಲ್ಲಿಗೆ ಅಣಕಟ್ಟು ಹಾಕ್ಬಿಟ್ರಲ್ಲ ನೀವು, ಈ ಅಣಕಟ್ಟು ಹಾಕ್ಬಿಟ್ರೆ ಬೇರೆ ಕಡೆಗೆ ತಿರ್ಕೊಳ್ಳುತ್ತೆ. ಅಂದರೆ ಅಪ್ಪರ್ ರೆಸ್ಪಿರೇಟ್ರಿ ಟ್ರ್ಯಾಕಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ,
ಆ ಅಪ್ಪರ್ ರೆಸ್ಪಿರೇಟ್ರಿ ಟ್ರ್ಯಾಕಲ್ಲಿರೋ ಪ್ರಾಬ್ಲಮನ್ನು ಅಲ್ಲಿಂದ ನೀವೇನಾದ್ರು ಹಗಲೆಲ್ಲ ಈ ಇನ್ಹೇಲರ್ಸು ಮತ್ತು ಅಲ್ಲೇ ಕಟ್ ಮಾಡಿ ತೆಗೆದ್ಬಿಡೋದು ಇದೆಲ್ಲ ಮಾಡಿದರೆ ಯು ಆರ್ ಬೌಂಡ್ ಟು ಕಮ್ ಡೌನ್ ವಿತ್ ಸಿವಿಯರ್ ಪ್ರಾಬ್ಲಮ್ಸ್ ವಿತ್ ಯುವರ್ ಲಂಗ್ಸ್. ಅಪ್ಪರ್ ರೆಸ್ಪಿರೇಟ್ರಿನ ಬ್ಲಾಕ್ ಮಾಡಿದರೆ ಲೋವರ್ ರೆಸ್ಪಿರೇಟ್ರಿಗೆ ಹೋಗ್ತೀರಾ, ನೀವು ಪರ್ಮನೆಂಟ್ ಆಸ್ತಮಾ ಪೇಷಂಟ್ ಆಗ್ತೀರಾ. ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಧ್ಯ ಆದರೆ ಇನ್ಕಾರಿಜಬಲ್ಸ್ ಅಂತ ಕೇಸ್ ಇರುತ್ತೆ, ಎಲ್ಲವನ್ನೂ ನಾವೇ ಮಾಡಿಬಿಡ್ತೀವಿ ಅಂತ ಇಲ್ಲಿ ಕೊಚ್ಕೊಳ್ತಾ ಇಲ್ಲ. ಖಂಡಿತ ಏನು, ಭಾಳಷ್ಟು ಕೇಸ್ಗಳು 50-70% ಆಪ್ರೇಷನ್ ಮಾಡೋ ಅಂಥ ಕೇಸ್ಗಳನ್ನು ಔಷಧದಿಂದಲೇ ಪ್ರಯೋಗ ಮಾಡಿ, ಅಲರ್ಜಿನ್ಸು ನೀವು ನಿಮ್ಮಲ್ಲೇ ಆಂಟಿಬಾಡಿನ ಉತ್ಪತ್ತಿ ಮಾಡಿಕೊಂಡು ಯಾವುದಕ್ಕೂ ಈ ಥರದ ಅಲರ್ಜಿ ಬರದಂಗೆ ನಿಮ್ಮ ಅನುವಂಶೀಯತೆ, ನಿಮ್ಗಾಗ್ತಾ ಇರೋ ತೊಂದರೆ, ನಿಮ್ಗಾಗ್ತಿರೋ ಸ್ಟ್ರೆಸ್ಸು ಸ್ಟ್ರೈನು, ಬೇಲೂರಲ್ಲೇನಂತ ಚಳಿ ಇಲ್ಲ ಅಂತ ಅಂದ್ಕೊಳ್ತೀನಿ, ಬೆಂಗಳೂರಿನಷ್ಟು, ಇವೆಲ್ಲವುಗಳ ಒಟ್ಟಾರೆ ಶ್ರಮಿಶ್ರಣ ನಿಮ್ಮದು. ಆಪ್ರೇಷನ್ ಈಸ್ ನಾಟ್ ದಿ ಓನ್ಲಿ ಆನ್ಸರ್. ಹಾಗಂತ ಎಲ್ಲದನ್ನು ನೀವೇ ಮಾಡ್ತೀರಾ ಇಲ್ಲ, ಆದರೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ನೀವು ಪರ್ಮನೆಂಟಾಗಿ ಆಸ್ತಮಾಗೆ ರೆಡಿಯಾಗಿರಬೇಕು. ಓಕೆ, ಥ್ಯಾಂಕ್ ಯು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ಈಗಾಗಲೇ ಹೇಳಿದರೆ ಡಾಕ್ಟರ್ನ ಬಂದು ಮೀಟ್ ಮಾಡ್ತೀನಿ ಅಂತೇಳಿ, ಸಾಧ್ಯ ಆದರೆ ಆದಷ್ಟು ಬೇಗ ಬಂದು ಡಾಕ್ಟರ್ ಬಿ ಟಿ ರುದ್ರೇಶ್ ಅವ್ರನ್ನ ಬೇಲೂರಿಂದ ಬೆಂಗಳೂರಿಗೆ ಬಂದು ಮೀಟ್ ಮಾಡ್ಬೇಕಷ್ಟೇ. ಓಕೆ, ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ಅಲ್ಲ ಸರ್, ನಮಸ್ತೆ ಸರ್. ನಮಗೆ ಬೆಳಗ್ಗೆ ಎದ್ದು ಬಹಳ ಸೀನ್ ಬರ್ತದೆ ಸರ್, ಸುಮಾರು ಒಂದು 20 ಸೀನ್ ಬರ್ತದೆ ಸರ್. ಎಷ್ಟು ವಯಸ್ಸು ನಿಮಗೆ? ನಮಗೀಗ 36 ಸರ್. ಈಗ 36. ಅಲ್ಲಿ ಎಷ್ಟು ವರ್ಷದಿಂದ ನಿಮ್ಗೆ ಈ ತೊಂದರೆ ಇದೆ? ನನಗೆ ಈಗ ಸುಮಾರು ಒಂದು 4-5 ವರ್ಷದಿಂದ ಆಯ್ತು ಸರ್. ಬರೀ ಬೆಳಿಗ್ಗೆ ಹೊತ್ತು ಮಾತ್ರ ಬರುತ್ತಾ? ಬೆಳಗ್ಗೆ ಸಾಯಂಕಾಲ ಒಟ್ಟು ತಂಪು ಇದ್ದಾಗ ಬಂದ್ಬಿಡುತ್ತೆ ಸರ್. ಸ್ನೀಸಿಂಗು ಯಾವ್ದಾದ್ರು ಕೋಲ್ಡ್ ಐಟಮ್ಸು, ಫ್ರಿಜ್ ಐಟಮ್ಸು, ಮೊಸರು, ಬಾಳೆಹಣ್ಣು, ಸೌತೆಕಾಯಿ ಇಂಥದ್ದೆಲ್ಲ ತಿಂದಾಗಲೂ ಬರುತ್ತಾ? ಅವೇನು ತಗೊಳ್ಳೋದೇ ಇಲ್ಲ ಸರ್, ನನಗೆ ಸೀನ್ ಇರೋದಕ್ಕೆ ಅವೇನು. ಅದೆಲ್ಲ ತಗೊಂಡ್ರೆ ಬರುತ್ತೆ ಅಲ್ವಾ? ಅಲ್ಲಿಗೆ ನಿಮ್ಮದು ಶೀತ ಪ್ರಕೃತಿ ಅಂತ ಕರಿತೀವಿ, ನಮ್ಮಲ್ಲಿ ಸೈಕೋಟಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಅಂದರೆ ಮಳೆಗಾಲದಲ್ಲಿ ಉಂಟಾಗುವಂಥದ್ದು. ಈ ಶೀತ ಕಾಲದಿಂದ 3 ವರ್ಷ 4 ವರ್ಷ ಇಷ್ಟು ವರ್ಷಗಳ ಕಾಲ ಎಳೆದಾಡುವಂಥದ್ದು. ಇದನ್ನು ಬಿಟ್ಟರೆ ಮುಂದೆ ನೀವು ಆಸ್ತಮಾಗೆ ಹೋಗ್ತೀರಾ. ಅದರಿಂದ ಒಂದು ಒಳ್ಳೆ ಹೋಮಿಯೋಪತಿ ಔಷಧಿನ ತಗೊಳ್ರಿ, ಅಲ್ಲೇ ಹತ್ತಿರದಲ್ಲಿ ಸಿಕ್ಕಿದ್ರೆ ಸಂತೋಷ, ಇಲ್ಲದೆ ಇದ್ರೆ ನೋಡೋಣಂತೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಶಶಿಕಲಾ ಅಂತ. ಶಶಿಕಲಾ ಅವರೇ, ಓಕೆ ಕೇಳಿ ಮೇಡಮ್, ಏನು ಪ್ರಶ್ನೆ ಕೇಳಿ. ನನಗೆ ಹಾರ್ಟ್ ಆಪರೇಷನ್ ಆಗಿದೆ, 3 ತಿಂಗಳಾಯ್ತು. ತಲೆ ಸುತ್ತು ಬರುತ್ತೆ ಸರ್ ನಂಗೆ ಅವಾಗ. ಬಟ್ ಲಂಗ್ಸ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಇರಲಿ. ಆದರೆ ಏನು ಹಾರ್ಟಲ್ಲಿ ಏನು ಆಪರೇಷನ್ ಮಾಡಿದ್ರು? ವಾಲ್ವ್ ಬ್ಲಾಕ್ ಆಗಿದೆ ಅಂತ ಹೇಳಿ ಆಪರೇಷನ್ ಮಾಡಿದ್ರು ಜಯದೇವಲ್ಲಿ. ಇವಾಗ ನನಗೆ ಕುತ್ಕೊಂಡ್ರೆ ಎದ್ರೆ, ಆಮೇಲೆ ಒಂದು ಸ್ಟ್ರೋಕ್ ಆದ್ಮೇಲೆ ಕೈಯೆಲ್ಲ ನಡುಗೆಲ್ಲ ಆಗುತ್ತೆ ಸರ್ ಇವಾಗ. ಹೌದಮ್ಮ, ನ್ಯಾಚುರಲಿ ಈಗ ಒಂದು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ನೇ ವ್ಯತ್ಯಾಸ ಆಗಿರುತ್ತೆ. ಹುಡುಗಾಟ ಅಲ್ಲ, ಒಂದು ವ್ಯಾಲ್ವ್ನ ರೀಪ್ಲೇಸ್ ಮಾಡುವಂಥದ್ದು, ಅದರಿಂದ ಆಗಿರೋ ತೊಂದರೆಗಳು, ಮತ್ತು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ವಾಪಸ್ಸು ಮೊದಲಿದ್ದ ಮಟ್ಟಕ್ಕೆ ಬಂದಿದೆಯಾ, ಫಂಕ್ಷನ್ ಆಫ್ ದಿ ಹಾರ್ಟ್ ಕರೆಕ್ಟಾಗಿದೆಯಾ, ಎಜೆಕ್ಷನ್ ಫ್ಯಾಕ್ಷನ್ ಸರಿ ಇದೆಯಾ, ಇವುಗಳೆಲ್ಲವನ್ನೂ ಮತ್ತೆ 3 ತಿಂಗಳಾದಮೇಲೆ ಒಂದು ಸ್ವಲ್ಪ ದಿವಸ ಇರುತ್ತೆ ಅಂತ ಹೇಳ್ತಾರೆ ಈ ಥರದ ತೊಂದರೆಗಳು. ಬಟ್ ನೀವು ಇನ್ನೊಂದು ಸರಿ ಚೆಕ್ ಮಾಡಿಸ್ಕೊಂಬಿಡಿಯಮ್ಮ. ಹಾರ್ಟ್ದೇ ಆದರೆ ನಾವಿಲ್ಲಿ ಇನ್ನೇನೋ ಲಂಗ್ಸಿಗೆ ಸಂಬಂಧಪಟ್ಟು ಹೇಳೋದು ಅಷ್ಟು ಸರಿಯಲ್ಲ ಅನಿಸುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಸಿದ್ದನಗೌಡ ಅಂತೇಳಿ. ಹೇಳಿ ಸರ್, ಏನು ಪ್ರಶ್ನೆ ಕೇಳಿ. ನಮ್ಗೇನಿಲ್ಲ, ಇದು ಕ್ಲೈಮೇಟ್ ಕೂಲ್ ಅಲರ್ಜಿ ಅಂತ ಹೇಳಿ ರಿಪೋರ್ಟ್ ಬರ್ತೈತ್ರಿ ಸರ್. ಕ್ಲೈಮೇಟ್ ತಣ್ಣಗೆ ಬಿಡ್ತಂದ್ರಿ ಎಕ್ದಮ್ ಉಸಿರಾಟಕ್ಕೆ ತ್ರಾಸ ಆಗ್ಬಿಡ್ತಾರೆ. ಓಕೆ, ಯಾವ ಊರು ನಿಮ್ಮದು? ನಮ್ಮ ತಾಳಿಕೋಟೆ ಹತ್ರ ಕಾರಂಗನೂರು ಅಂತ ಹೇಳಿ ಸರ್. ತಾಳಿಕೋಟೆ ಅಲ್ಲೆಲ್ಲ ಒಣ ಪ್ರದೇಶ ಅಲ್ಲೇನ್ರಿ? ಒಣ ಪ್ರದೇಶ ಇದ್ರು ಸರ್ ನನಗೆ ತ್ರಾಸ ಆಗುತ್ತೆ ನೋಡ್ರಿ ಸರ್. ಅದೇ ಅದಿರಲಿ, ಪರವಾಗಿಲ್ಲ. ಬೆಂಗಳೂರಿನಲ್ಲೂ ಚೆನ್ನಾಗಿರೋರು ಇದ್ದಾರೆ. ಕ್ಲೈಮೇಟ್ ತಣ್ಣಗಿದ್ದ ಕ್ಷಣಕ್ಕೆ ಇಲ್ಲಿ ತೊಂದರೆ ಇರಬೇಕು ಅಂತಾಗಲಿ, ಅಲ್ಲಿ ಒಣ ಪ್ರದೇಶ ಆದ ತಕ್ಷಣ ತೊಂದರೆ ಇರಬಾರ್ದು ಅಂತಾಗಲಿ ಎಲ್ಲೂ ಇಲ್ಲ. ನಮ್ಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕ್ಲೈಮೇಟಿಂದ ಆಗುತ್ತೆ ಅನ್ನೋದಾದರೆ ಅಂಥವರ ಪೂರ್ವಾಪರ ಕೇಳಿ, ಫ್ಯಾಮಿಲಿಲಿ ಯಾರಿಗಾರು ಆಸ್ತಮಾ ಇತ್ತಾ, ಫ್ಯಾಮಿಲಿಲಿ ಯಾರಿಗಾರು ಸೈನಸೈಟಿಸ್ ಇತ್ತಾ, ಪದೇ ಪದೇ ಥ್ರೋಟ್ ಪೇಯ್ನ್ ಬರ್ತಾ ಇತ್ತಾ, ಇದನ್ನು ಕೇಳಿ ನಿಮಗೆ ಏನೇನು ಕಾರಣದಿಂದ ಬರುತ್ತೆ ಅಂಥೇಳಿ ಒಂದು ಔಷಧ ಪ್ರಯೋಗ ಮಾಡ್ತೀವಿ. ಪರ್ಮನೆಂಟಾಗಿ ವಾಸಿ ಆಗೋ ಅಂಥ ಔಷಧಗಳು ಖಂಡಿತ ಹೋಮಿಯೋಪತಿಯಲ್ಲಿದೆ. ಅಲ್ಲೇ ಹತ್ತಿರದಲ್ಲಿ ಬಾಗಲಕೋಟೆ, ನಿಮ್ಮದು ತಾಳಿಕೋಟೆನಾ? ಬಾಳೆಕೋಟೆ. ಬಾಗಲಕೋಟೆ ಒಂದು ಕಾಲೇಜ್ ಇದೆ ನಮ್ಮದು. ಬೆಳಗಾಮಲ್ಲಿ 1-2-3 ಕಾಲೇಜ್ ಇದ್ದಾವೆ. ಅಲ್ಲಿ ಯಾರು ಒಳ್ಳೆ ಪ್ರೊಫೆಸರ್ಸ್ ನೋಡ್ರಿ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನಮ್ಮ ಮನೆಯವರಿಗೆ ಮೇಲಿಂದ ಮೇಲೆ ಸ್ಕ್ರೀನ್ ಬರ್ತಾ ಇದೆ ಸರ್, ನಿಂದಿರ್ತಾನೆ ಇಲ್ಲ. ಬೆಳಿಗ್ಗೆ ಮತ್ತೆ ಸಾಯಂಕಾಲ ಒಂದೇ ಸರಿ ಒಂದು 15 ನಿಮಿಷ ಸೀನ್ತಾ ಇದ್ರೆ ನಿಂದ್ರದೇ ಇಲ್ಲದು. ಅದಕ್ಕೆ. ಎಷ್ಟು ವಯಸ್ಸು? ವಯಸ್ಸು 58 ರೀ. ಏನ್ ಕೆಲಸ ಮಾಡ್ತಾರೆ ಅವರು? ಇಂಜಿನಿಯರ್ ಸರ್. ಇಂಜಿನಿಯರ್. AC ರೂಮಲ್ಲಿ ಕೆಲಸ ಮಾಡ್ಬೇಕಾ ಕೂತ್ಕೊಂಡು? ಯಾವ ಊರು? ಚಿತ್ರದುರ್ಗ. AC ಏನಿಲ್ಲ ರೀ. AC ಏನಿಲ್ಲ. ಅದೇ ಆ ಕಡೆ ಎಲ್ಲ ಸಿಕ್ಕಾಬಟ್ಟೆ ಧೂಳಿರುತ್ತೆ, ಒಣ ಪ್ರದೇಶ.
ಅವಾಗ ಹೊರಗಡೆ ಎಲ್ಲ ಸೈಟ್ ಗಿಟ್ಗೆಲ್ಲ ಹೋಗಿ ಬರ್ತಾರಾ? ಖಾದಿ ಆಫೀಸ್ ಅವ್ರದ್ದು. ಬಟ್ ಸೈಟ್ ವಿಸಿಟ್ ಹೊರಗಡೆ ಹೋಗಿ ಬರೋದು ಅದೆಲ್ಲ ಇರುತ್ತಾ? ಹೊರಗಡೆ ಇರುತ್ತೆ ಸರ್. ಸಾಕು, ಖಾದಿ ಧೂಳೆ ಸಾಕು. ಅದನ್ನ ಯಾಕೆ ಧೂಳಿಗೆ ಆಗುತ್ತೆ, ಧೂಳಿಂದ ಆಗಲ್ಲ. ನಮ್ಮಲ್ಲಿ ಪೋತೋಸ್ ಅಂತ ಒಂದು ಮೆಡಿಸಿನ್ ಕೊಡ್ತೀವಿ. ಅಂದರೆ ಈ ಥರ ಪರ್ಮನೆಂಟ್ ಎಲ್ಲ ತೊಂದರೆಗಳಿಗೂ ಕೂಡ ಹೋಮಿಯೋಪತಿನಲ್ಲಿ ನಾವೇನು ಮಾಡ್ತೀವಿ, ಕೇವಲ ಅಲರ್ಜಿನ್ಗೆ ಅಂತ ಮಾತ್ರ ಔಷಧಿ ಕೊಡದೆ ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಅವ್ರ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಂಡು ಔಷಧಿ ಕೊಡ್ತೀವಿ. ಅಂದರೆ ಸುಮ್ಮನೆ ಟಿ ವಿನಲ್ಲಿ ನಿಮಗೊಂದು ಔಷಧವನ್ನು ಸೂಚಿಸ್ಬಿಟ್ಟು ಇದು ತೊಗೊಳ್ಳಿ ಸರಿ ಹೋಗ್ತೀರಾ ಅಂತ ಹೇಳೋದು ಅತ್ಯಂತ ಬಾಲಿಶ ಆಗುತ್ತೆ. ಅಲ್ಲೇ ನಿಮ್ಮ ಯಾರೊಬ್ಬರು ಒಳ್ಳೆ ಹೋಮಿಯೋಪತಿ ಡಾಕ್ಟರ್ ನೋಡ್ಕೊಳ್ಳಿ. ಇದಕ್ಕೆ ಪರ್ಮನೆಂಟಾಗಿ ಅಂತೂ ನಾವು ಖಂಡಿತ ಕೊಡ್ತೀವಿ. ಮುಂದೆ ದೇಸಾಯಿ ಅವ್ರ ಹತ್ರ ಮಾತಾಡ್ತಾ ನಾವು ಏನೇನು ಲೆಕ್ಕ ಹಾಕ್ಕೊಡ್ತೀವಿ ಅನ್ನೋದನ್ನು ಮುಂದಕ್ಕೆ ಹೇಳ್ತೀನಿ, ನೋಡ್ತಾ ಇರ್ರಿ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್ ಇದೆ ಇನ್ನೊಂದು. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ ಮೇಡಮ್, ತಮ್ಮ ಹೆಸರು ಯಾವರಿಂದ? ನನ್ನ ಹೆಸರು ಜಯಶ್ರೀ ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೇನೆ ಸರ್. ಕೇಳಿ ಮೇಡಮ್, ಏನು ಪ್ರಶ್ನೆ? ಸರ್, ನನ್ನ ಪ್ರಾಬ್ಲಮ್ ಏನಂದ್ರೆ ಲಂಗ್ಸ್ ಅಲ್ಲಿ ಯಾವಾಗ್ಲೂ ಕಫ ತುಂಬಿಕೊಳ್ತಾ ಇರುತ್ತೆ ಸರ್. ಓಕೆ, ಲಂಗ್ಸ್ ಅಲ್ಲಿ ಎಷ್ಟು ವಯಸ್ಸು ಮೇಡಮ್? ನನಗೆ ಇವಾಗ 54 ಸರ್. 54. ನಿಮ್ದು ಬೇಸಿಕ್ ಆಗಿ ಯಾವ ಊರು? ಅಂದ್ರೆ ನಂದು ಬೇಸಿಕ್ ಯಾವರು? ಹುಬ್ಳಿ ಸರ್. ಹುಬ್ಳಿ. ಈಗ ನೀವು ಹುಬ್ಳಿಗೆ ಹೋದ್ರೆ ಕಮ್ಮಿ ಆಗುತ್ತಾ? ಹುಬ್ಳಿಗೆ ಹೋದ್ರೆ ಕಮ್ಮಿ ಆಗಲ್ಲ ಸರ್, ಬಟ್ ನಾನು ಟ್ರೀಟ್ಮೆಂಟ್ಗೆ ಹುಬ್ಳಿಗೆ SDM ದಲ್ಲಿನೇ ಹೋಗ್ತೇನೆ. ಓಕೆ, ಹುಬ್ಳಿಗೆ SDM. ಅಲ್ಲಿಗೆ ಹೋಗ್ತೀರಿ? ಅಂದ್ರೆ ಅಲ್ಲಿ ಹೋದ್ರೆ ಎಕ್ಸ್ರೇ ಎಲ್ಲ ಮಾಡಿ ನೋಡ್ತಾರೆ, ಲಂಗ್ಸ್ ಅಲ್ಲಿ ಕಫ ಇದೆ ಅಂತ ಹೇಳ್ಬಿಟ್ಟು, ಮತ್ತೆ ಬೆನ್ನಲ್ಲಿ ಸೂಜಿ ಹಾಕಿ ಅದನ್ನೇ ಕಫ ತೆಗಿತಾರೆ ಸರ್. ಹೌದು ಮೇಡಮ್, ಅದು ಎಷ್ಟು ದಿವಸ ಅಂತ ಹಿಂಗೆ ಮಾಡ್ತಾ ಇರೋದು. ಅದು ಬರುತ್ತೆ, ಇವತ್ತು ಔಷಧಿ ತೊಗೊಳ್ತೀರಾ, ನಾಳೆ ಸರಿ ಹೋಗುತ್ತೆ. ಮತ್ತು ನೆಕ್ಸ್ಟ್ ಸೀಸನ್ಗೋ ಅಥವಾ ನೆಕ್ಸ್ಟ್ ಈ ಥರ ಅಲರ್ಜನ್ಸ್ ಯಾವುದಾದ್ರು ಬಂದರೆ ಮತ್ತೆ ಬರುತ್ತೆ, ಮತ್ತೆ ಇದೇ ಥರ ಚೆಕ್ ಮಾಡಿಸ್ತೀರಾ, ಮತ್ತೆ ಕಫವನ್ನು ತೆಗೆಸ್ತೀರಾ. ಅದು ಆ ಥರ ಕಂಟಿನ್ಯೂಸ್ ಆಗಿ ನಡೆಯೋದು ಅಷ್ಟು ಸರಿಯಲ್ಲ. ಮತ್ತು ನಮ್ಮಲ್ಲಿ COPD ಅಂತೀವಿ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸಾರ್ಡರ್. ಅದಕ್ಕೆ ಬಹುಶಃ ಅವ್ರು ಆಗಲೆಲ್ಲ ಎಕ್ಸ್ರೇ ತೆಗಿತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಅದಿದ್ದರೂ ಕೂಡ ಪಲ್ಮರಿ ಅಬ್ಸ್ಟ್ರಕ್ಷನ್ ಇದ್ದರೂ ಕೂಡ ನಿಮ್ಗೆ ವೀಸಿಂಗ್ ಬರೋದು, ಸೀನ್ಗಳು ಬರೋದು, ಕೆಮ್ಮು ಬರೋದು, ಕಫ ಪದೇ ಪದೇ ಉತ್ಪತ್ತಿ ಆಗ್ತಾ ಇರೋದು ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಟ್ಯೂಬರ್ಕ್ಲೋಸಿಸ್ ಇತ್ತಾ, ಯಾರಿಗಾದ್ರು ಕ್ಯಾನ್ಸರ್ ಆಗಿತ್ತಾ, ಯಾರಿಗಾದ್ರು ಕ್ರಾನಿಕ್ ಕಾಯಿಲೆಗಳಿತ್ತಾ, ಇವೆಲ್ಲದರ ಒಟ್ಟಾರೆ ಪರಿಣಾಮ ಇವತ್ತು ನಿಮ್ಮ ಮೇಲೆ ಏನಾದರೂ ತೋರಿಸ್ತಾ ಇದೆಯಾ ಅಂಥೇಳಿ ಇಡೀ ನಿಮ್ಮ ಪ್ರವರವನ್ನು ಕೇಳಿ ಔಷಧಿ ಪ್ರಯೋಗ ಮಾಡ್ತೀವಿ. ದಾರಿಗಂತೂ ಖಂಡಿತ ಬರ್ತಾರೆ ಮೇಡಮ್. ನೀವು ಹೋಮಿಯೋಪತಿನ ಪ್ರಯತ್ನ ಮಾಡಿ. ಓಕೆ, ನೀವು ಬೆಂಗಳೂರು ಅಂತ ಹೇಳಿದರೆ ಸಾಧ್ಯ ಆದರೆ ಬಸವನಗುಡಿಯಲ್ಲಿ ಡಾಕ್ಟರ್ BT ರುದ್ರೇಶ್ ಅವರ ಕ್ಲಿನಿಕ್ ಕೂಡ ಇದೆ. ಒಂದ್ಸರಿ ಹೋಗಿ ಮೀಟ್ ಮಾಡಿ ನಿಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳಿ. ಎಲ್ಲರೂ ನನ್ನ ಹತ್ರಕ್ಕೆ ಬಂದರೆ ಕಷ್ಟ ಆಗುತ್ತೆ. ನಿಮ್ಮಿಂದ ಹುಷಾರಾಗ್ತಾರೆ, ಗುಣ ಆಗ್ತಾರೆ. ಬರ್ತಾ ಇರುವಂಥ ಸಾಕಷ್ಟು ಕಾಲ್ಸ್ಗಳು ಬರೋದೇ ಸ್ಟಾರ್ಟ್ ಆಗೋದೇ ಹೆಚ್ಚು ಸೀನ್ಗಳು. ಎದ್ದ ತಕ್ಷಣ ಒಂದು 15 ಬಾರಿ 20 ಬಾರಿ 30 ಬಾರಿ ಸೀನ್ಗಳು ಕಂಟಿನ್ಯೂಸ್ ಬರುತ್ತೆ ಅಂತ. ಏನಿದು, ಯಾಕಾಗುತ್ತೆ, ಸೀನೇ ಯಾಕೆ ಬರುತ್ತೆ ಅಂತಿದೆ? ಅಲ್ಲ, ಬೇಸಿಕ್ಕಾಗಿ ರೆಸ್ಪಿರೇಟ್ರಿ ತೊಂದರೆನಲ್ಲಿ ಶುರುವಾಗೋದು ಮಿನಿಮಮ್ ನೆಗಡಿ ಮತ್ತು ಶೀತದಿಂದ, ಓಕೆ, ಮತ್ತು ಸೀನ್ಗಳಿಂದ. ಇದಕ್ಕೆ ನೀವೊಂದಷ್ಟು ಇನ್ಹೇಲರ್ಸು ಅಥವಾ ಇದೊಂದಷ್ಟಕ್ಕೆ ಯಾವುದೋ ಆ್ಯಂಟಿ ಅಲರ್ಜಿ, ಆ್ಯಂಟಿ ಹಿಸ್ಟಮಿನ್ಸ್ ಈ ಮಾತ್ರೆಗಳನ್ನು ತೊಗೊಂಡು ಇಟ್ಕೊಳ್ಳಿ. ಅದು ಆ ಸೀನು ಹೊರಟೋಗುತ್ತೆ, ನಿಮ್ಮ ನೆಗಡಿನೂ ಹೊರಟೋಗುತ್ತೆ. ನೆಕ್ಸ್ಟು ಅದು ಹೊರಟೋಗಿಲ್ಲ, ಅದು ನಿಮ್ಮ ಲಂಗ್ಸಿಗೆ ಇಳ್ಕೊಳ್ಳುತ್ತೆ. ಓಕೆ, ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಯಾರ್ಯಾರು ಈ ಸ್ನೀಸಿಂಗಿಗೆ ತಾತ್ಕಾಲಿಕವಾಗಿ ಆ್ಯಂಟಿ ಹಿಸ್ಟಮಿನ್ಸ್ ತೊಗೊಳ್ತಾರೆ, ತಾತ್ಕಾಲಿಕವಾಗಿ ಇನ್ಹೇಲರ್ಸ್ ಸ್ಪ್ರೇಗಳು ತೊಗೊಳ್ತಾರೆ, ಅದು ನಿಮ್ಮ ಸ್ಟಿರಾಯ್ಡ್ ಸ್ಪ್ರೇ ಇರ್ಬೋದು ಅಥವಾ ಆ್ಯಂಟಿ ಹಿಸ್ಟಮಿನ್ ಸ್ಪ್ರೇಗಳಿರ್ಬೋದು, ಇದೆಲ್ಲ ತೊಗೊಂಡಾಗ ನಿಮ್ಮ ಸೀನು ನಿಮ್ಮ ಬೆಳಗ್ಗಿನದು ಕಮ್ಮಿ ಆಗುತ್ತೆ. ಬಟ್ ನಿಮ್ಮ ಮೂಲ ದೋಷಕ್ಕೆ ಔಷಧಿ ಕೊಟ್ಟು ಸರಿ ಮಾಡೋವಂಥ ಚಿಕಿತ್ಸೆ ಇದಲ್ಲ. ನಾವು ನಮ್ಮಲ್ಲಿ ಮೂಲ ದೋಷಕ್ಕೆ ಅಂತ ನಾನು ಆಗಲೇ ಹೇಳಿದೆ, ಈ ಸೈಕೋಟಿಕ್ ಅಂತ ಕರಿತೀವಿ. ಅಂದರೆ ಮಳೆಗಾಲದಲ್ಲಿ ಬರುವಂಥ ಪ್ರಾಬ್ಲಮ್ಗಳು ನಂಬರ್ 1. ಯಾವುದೇ ಶೀತ ಪದಾರ್ಥಗಳಿಂದ ಪದೇ ಪದೇ ಬರುವಂಥ ಪದಾರ್ಥಗಳಿಗೆ ಸೈಕೋಟಿಕ್ ಕಾರಣಗಳು ಅಂತ ಕರಿತೀವಿ. ಅದರಲ್ಲಿ ನೆಟ್ರಮ್ ಸಲ್ಫ್ ಅಂತ ಒಂದು ಔಷಧಿ, ಆರ್ಸೆನಿಕಮ್ ಆಲ್ಮಮ್ ಅಂತ ಒಂದು ಔಷಧಿನ ಅತ್ಯಂತ ಫ್ರೀಕ್ವೆಂಟಾಗಿ ನಾವು ಉಪಯೋಗಿಸಿ ಇಂಥ ಕೇಸ್ಗಳನ್ನ, ಮತ್ತು ಚಿಲ್ಡ್ರನ್ಸ್ ಆಸ್ತಮಾ ಇದಕ್ಕೆಲ್ಲ ನೇಟ್ರಲ್ ಸಲ್ಫ್ ಅದನ್ನು ಆ್ಯಂಟಿ ಸೈಕೋಟಿಕ್ ಅಂತೀವಿ. ಸೈಕೋಟಿಕ್ ಅಂದರೆ ನಮ್ಮ ಈ PSY ಸೈಕೋಟಿಕ್ ಅದಲ್ಲ, ನಮ್ಮದು SYCOTI ಸೈಕೋಟಿಕ್ ಅಂತ. ಅಂದರೆ ಕಾರ್ಯಕ್ರಿಯೆ ಹಂತವನ್ನು ದಾಟಿ ಇವು ಈಗಾಗಲೇ ಜೀವಕೋಶಗಳ ಬದಲಾವಣೆಗೆ ಹೋಗ್ತಾ ಇದೆ. ನೆಕ್ಸ್ಟು ಇವರೆಲ್ಲರೂ ಕೂಡ ಇವತ್ತು ಯಾರು ಸೀನ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ಚಿಕಿತ್ಸೆ ಸಿಗದೆ ಹೋದರೆ ಅವರೆಲ್ಲರೂ ಆಸ್ತಮಾಗೆ ಹೋಗ್ತಾರೆ ಮುಂದೆ. ಅದರಿಂದ ಇದು ಬಿಗಿನಿಂಗಲ್ಲಿ ಬರೋಕ್ಕೆ ಮುಂಚೆ ಒಂದು ಸುಳು ಕೊಟ್ಟು ಬರುತ್ತೆ ಅಂತಾರಲ್ವ, ಈ ಸೀನ್ ಇರೋರು ಈಗಲೇ ಇದನ್ನು ಒಳಗಡೆಯಿಂದ ಸರಿ ಮಾಡ್ಕೊಳ್ಳಿ.
ಓಕೆ, ಐ ಥಿಂಕ್ ದಟ್ ಮೇಕ್ಸ್ ಸೆನ್ಸ್. ಓಕೆ ಮಾತಾಡೋಣ. ಹಾಗೆ ಒಂದಿಷ್ಟು ಕಾಲ್ಸ್ ತಗೊಳ್ಳೋಣ. ನಮಸ್ಕಾರ. ಹಲೋ ಹೇಳಿ, ತಮ್ಮ ಹೆಸರು ಯಾವೂರಿಂದ? ಸರ್, ನಾವು ಶಿವಮೊಗ್ಗದಿಂದ ಶೋಭಾ ಅಂತ ಹೇಳಿ. ಕೇಳಿ ಮೇಡಮ್, ಏನು ಪ್ರಶ್ನೆ? ಸರ್, ನಮಗೆ ಮೆಟ್ಲತ್ತಿದ್ರೆ ಆಗ್ತಾ ಇದೆ ಸರ್, ಕೆಮ್ಮು ಜಾಸ್ತಿ ಆಗುತ್ತೆ. ಕೆಮ್ಮು ಜಾಸ್ತಿ ಆಗುತ್ತೆ? ಒಣ ಕೆಮ್ಮ ಕಫ ಇರುತ್ತಮ್ಮ? ಸರ್, ಒಣ ಕೆಮ್ಮ ಕಫ ಇರುತ್ತಾ? ಒಣ ಕೆಮ್ಮು ಸರ್. ಕಫ ಇರೋದಿಲ್ವಾ? ಇಲ್ಲ ಸರ್, ಕಫ ಅಂತ ಏನಿಲ್ಲ, ಗಂಟ್ಲಲ್ಲಿ ಸ್ವಲ್ಪ ಕಟ್ಟ ಬರುತ್ತೆ. ಇದು ಯಾವ್ಯಾವ ಕಾರಣದಿಂದ ಬರುತ್ತಮ್ಮ? ಸ್ವಲ್ಪ ಬೆಳಿಗ್ಗೆ ಟೈಮ್ ಥಂಡಿ ಇದ್ದಾಗ ಇಲ್ಲ ಹೊರಗಡೆ ಎಲ್ಲಾದ್ರೂ ಆಚೆ ಟ್ರಾವೆಲ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್. ಹಾ, ಟ್ರಾವೆಲ್ ಮಾಡ್ತಾ ಇದ್ರು ಸಹ ಜಾಸ್ತಿ ಆಗುತ್ತೋ, ಕಸ ಗುಡಿಸಿದ್ರೆ ಜಾಸ್ತಿ ಆಗುತ್ತೋ? ಸರ್, ಧೂಳು ಗೀಳು ಮನೆ ಕ್ಲೀನ್ ಮಾಡುವಾಗ ಈ ತರ ಯಜಮಾನ್ರಿ ಮಾಡಕ್ ಹೇಳ್ರಿ. ಯಜಮಾನ್ರಿ ಮಾಡಕ್ ಹೇಳಿ, ಸಹಾಯ ಅದು. ಇಲ್ಲ, ಯಾಕೆ ಹೇಳಿದೆ ಅಂದರೆ, ಇಲ್ಲ ಇದು ನಿಮ್ದೊಬ್ಬರದೇ ಅಲ್ಲ, ಬಹಳಷ್ಟು ಹೆಣ್ಮಕ್ಳು ಬೆಳಿಗ್ಗೆ ಎದ್ದು ಮನೆಗೆ ಈಗೆಲ್ಲ ಕೆಲಸದವ್ರು ಇದ್ದಾರೆ ಅಂತ ಹೇಳ್ತಾರೆ, ಬಟ್ ಕೆಲವರು ಅವ್ರವ್ರೇ ಮಾಡ್ತಾರೆ. ಎದ್ದೊಂದಷ್ಟು ಕಸ ಗುಡಿಸೋದು ಅಥವಾ ಈ ಏನೋ ಧೂಳು ರೆಡಿ ಮಾಡ್ಕೊಳ್ಳೋದು, ಇದೆಲ್ಲವುಗಳಿಂದ ಮೊದಲು ಶುರುವಾಗುತ್ತೆ. ಅದೇ ಕುರ್ತು ಅಂತೀವಲ್ಲ ನಾವು, ಕುರ್ತೇಟಿದ್ದಂಗೆ ಅಂತ. ಆಸ್ತಮಾ ಬರೋಕ್ಕೆ ಇದು ಮುನ್ಸೂಚನೆ. ನಿಮ್ಮ ಕೆಮ್ಮು ಕೂಡ ಬರೀ ಕೆಮ್ಮೆ ಆಗಿದ್ದರೆ ಪರವಾಗಿಲ್ಲ. ಎಷ್ಟು ವರ್ಷದಿಂದ ಇದೆ ಕೆಮ್ಮಿದು? ಇದು ಪ್ರೆಗ್ನೆಂಟ್ ಟೈಮಲ್ಲಿ ಸ್ಟಾರ್ಟ್ ಆಗಿದೆ, 2 years ಆಯ್ತು ಸರ್. ಕಮ್ಮಿ ಆಗಿದೆ, ತೋರಿಸಿದ್ದೆ ನಾನು. ಹಾಂ, ಡಸ್ಟ್ ಅಲರ್ಜಿ ಇದೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ರು, ಟ್ಯಾಬ್ಲೆಟ್ ತಗೊಂಡ್ರೆ ಸ್ವಲ್ಪ ಕಮ್ಮಿ ಇರುತ್ತೆ. ಕರೆಕ್ಟ್ ಮೇಡಮ್. ಮತ್ತೆ ಬಂದ್ಬಿಡ್ತಲ್ಲ 2 ವರ್ಷ. ಈಗ ನನ್ನ ಹತ್ರ ಯಾರೋ ಮೊನ್ನೆ ಒಬ್ರು ಬಂದಿದ್ರು, ನನಗೆ ಕಳೆದ 20 ವರ್ಷದಿಂದ ಕೆಮ್ಮಿದೆ, ಆಸ್ತಮಾ ಇದೆ, ಆಸ್ತಮಾ ಮತ್ತು ಕೆಮ್ಮು ಎರಡು ಒಟ್ಟೊಟ್ಟಿಗೆ ಬರುತ್ತೆ, ನೆಗಡಿನೂ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ ಏನು ಅಂದರೆ, 20 ವರ್ಷ ಯಾರಿಗಾದರೂ ಯಾಕೆ ಆಸ್ತಮಾ ಇದೆ? ಅವರು ಮೊದಲನೇ ವಾರ ಅಥವಾ ಮೊದಲನೇ ತಿಂಗಳು ತೊಂದರೆ ಬಂದಾಗ ಅವರು ಯಾವುದೋ ಡಾಕ್ಟ್ರ್ ಹತ್ರ ಹೋಗಿಯೇ ಇರ್ತಾರೆ, ಯಾರೋ ಡಾಕ್ಟ್ರು ಅವ್ರಿಗೆ ಔಷಧಿ ಕೊಟ್ಟೇ ಇರ್ತಾರೆ. ಆದರೆ 1 ವಾರದ ತೊಂದರೆಯನ್ನು, 1 ತಿಂಗಳಿನ ತೊಂದರೆಯನ್ನು 20 ವರ್ಷಗಳು ನಾವು ಸಾಕ್ಕೊಂಡು ಬರ್ತೀವಲ್ಲ, ಅದಕ್ಕೆ ಕಾರಣ ಇಷ್ಟೇ. ನಾವು ಕೆಮ್ಮಿಗೆ ಮಾತ್ರ, ಲಂಗ್ಸಿಗೆ ಮಾತ್ರ, ಅಲರ್ಜೆನ್ಸಿಗೆ ಮಾತ್ರ ಔಷಧಿ ಕೊಟ್ಟರೆ, ಮೂಲಭೂತ ನಿಯಮಗಳಿಗೆ ಅನುಗುಣವಾಗಿ ವ್ಯಕ್ತಿಯನ್ನೇ ಸರಿಪಡಿಸದೆ ಹೋದರೆ, ಅವನ ಕಾನ್ಸ್ಟಿಟ್ಯೂಷನ್ನೇ ಬದಲಾವಣೆ ಮಾಡದೇ ಇದ್ದರೆ, ಅವನ ಹೈಡ್ರೋಜಿನಾಯ್ಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ, ಅದಕ್ಕೆ ಔಷಧಿ ಕೊಡ್ದೇ ಬೇರೆ ನೀವೇನು ಮಾಡಿದರೂ ಕೂಡ ಇದು ಹುತ್ತ ಹೊಡೆದ್ರೆ ಹಾವು ಸಾಯಲ್ಲ ಅಂತಾರಲ್ಲ, ಹಾಗೆ ಅದು. ನೀವೆಷ್ಟು ಮಾಡಿದರೂ ವರ್ಷಾನುಗಟ್ಟಲೆ 20 ವರ್ಷ ಬೆಂಗಳೂರಿನಲ್ಲಿ ಆಸ್ತಮಾ ಇಟ್ಕೊಂಡು ಕೊನೆಗೆ ಬಂದಿರೋರು ನೋಡಿದ್ದೀವಿ ನಾವು. ಅಂದರೆ ಪ್ರಶ್ನೆ ಇಷ್ಟೇ, ನೀವು ಪರ್ಮನೆಂಟಾಗಿ ನಿಮ್ಮ ಲಂಗ್ಸ್ ತೊಂದರೆಗಳಿಗೆ ಮಾಡ್ತಾ ಹೋಗ್ತೀರಿ. ಅದಕ್ಕೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿಗಳೆಲ್ಲ ಶಿವಮೊಗ್ಗ ಅಫ್ಕೋರ್ಸ್ ಥಂಡಿ ಇದ್ದೇ ಇರುತ್ತೆ, ಆಬ್ವಿಯಸ್ಲಿ ಮಲೆನಾಡು ಏರಿಯಾ, ಅದು ನಿಮ್ಮಂಥವ್ರಿಗೂ ಈ ಬೆಂಗಳೂರದು ಅದೇ ಕಷ್ಟ. ಈ ಥಂಡಿ ಪ್ರದೇಶಗಳಲ್ಲಿ ಇರ್ತಾರೆ. ಸರಿಯಾದ ಹೋಮಿಯೋಪತಿ ಚಿಕಿತ್ಸೆ ತೊಗೊಳ್ಳಿ ಮೇಡಮ್, ಇಲ್ಲದೇ ಇದ್ದರೆ ನೀವು ಮುಂದೆ ಒಂದು ದಿವಸ ಪರ್ಮನೆಂಟ್ ಆಸ್ತಮಾ ಪೇಷಂಟ್ ಆಗ್ತೀರಾ. ಓಕೆ, ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹೇಳಿ, ತಮ್ಮ ಹೆಸರು ಯಾವೂರಿಂದ? ನಾವು ಸುನೀತಾ ಅಂತ, ಮೈಸೂರು ಜಿಲ್ಲೆಯಿಂದ. ಕೇಳಿ ಮೇಡಮ್, ಏನು ಪ್ರಶ್ನೆ? ನಮ್ಗೆ ಬೆಳಗ್ಗೆ ಒಂಥರ ನೆಗಡಿ, ಅಲರ್ಜಿ, ಸೀನ್ ಬರುತ್ತೆ. ಅದ್ರ ಜೊತೆಗೆ ಕಣ್ಣು ಕಟ್ಟ, ಬೆಳಗ್ಗೆ ಹೊತ್ತು ಕಣ್ಣು ಕಟ್ತಾ ಸಿಕ್ಕಾಗುತ್ತೆ. ಕಣ್ಣು ಕಟ್ತಾ, ಅದು ಟಿಪಿಕಲ್ ಅಲರ್ಜಿನೇ ಅದು. ಹೌದು. ಆಮೇಲೆ ಗಂಟ್ಲಲ್ಲಿ ಕಫ ಕಟ್ಕೊಳ್ಳೋದು. ಇದು ಯಾವ್ಯಾವ ಕಾರಣದಿಂದ, ಯಾವ ಸೀಸನಲ್ಲಿ? ಚಳಿ, ಮಳೆ, ಬೇಸಿಗೆ ಯಾವಾಗ ಆಗುತ್ತೆ? ಯಾವ ಕಾರಣದಿಂದ ಆಗುತ್ತೆ? ಆಮೇಲೆ ಚಳಿಗಾಲದಲ್ಲಿ, ಆಮೇಲೆ ಏನಾರ ಒಗ್ಗರಣೆ ಹಾಕಿದಾಗ. ಟಿಪಿಕಲ್ ಅದು ಬಹುಶಃ ನೀವು ಹೇಳ್ದಂಗೆ ಇವಾಗ ಕೇಳ್ತಾರೋ ಎಲ್ಲ ಪ್ರಶ್ನೆಗಳು ಕೂಡ ಬಹುಶಃ ಈ ರೀತಿಯೇ ಶುರುವಾಗಿರೋವಂಥವ್ರದ್ದೇ ಇದೆ. ಇದೆಲ್ಲ ಬಿಗಿನಿಂಗ್ ಅಂತ ಕರಿತೀವಿ ನಾವು ಹೋಮಿಯೋಪತಿನಲ್ಲಿ ಏನು ಮಾಡ್ತೀವಿ, ಈಗ ನಿಮ್ಮ ಧೂಳಿನಿಂದನೇ ಆದರೆ ಪೋತಾಸ್ ಅಂತ ಒಂದು ಔಷಧಿ ಕೊಡ್ತೀವಿ. ಜನರಲ್ ಆಗಿ ಕೋಲ್ಡು, ಕಾಫು, ನೆಗಡಿಗಳು ಈ ಥರದ್ದು ಬರೋದಾದರೆ ನೇಟ್ರಮ್ ಸಲ್ಫ್ ಅಂತ ಒಂದು ಔಷಧಿ ಕೊಡ್ತೀವಿ. ಆ ಔಷಧಿ ತೊಗೋಬೇಕು ಅಂತಲ್ಲ, ಈಗ ಒಗ್ಗರಣೆಯಿಂದನೇ ಬಂದರೆ ಆರ್ಸೆನಿಕ್ ಆಲ್ಬಮ್ ಕೊಡ್ತೀವಿ, ಧೂಳಿನಿಂದ ಬಂದರೆ ಪೋತಾಸ್ ಕೊಡ್ತೀವಿ. ಹೀಗೆ ಪ್ರತಿ ಒಂದೊಂದು ಕಾರಣಗಳಿಂದಕ್ಕೂ ಒಂದೊಂದು ಔಷಧಿ ಪ್ರಯೋಗದ ಜೊತೆಗೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಆ ಕಾನ್ಸ್ಟಿಟ್ಯೂಷನ್ನಿಗೆ ಔಷಧಿ ಕೊಡದೆ ಹೋದರೆ ಅದು ಪರ್ಮನೆಂಟಾಗಿ ಆಸ್ತಮಾಗೆ ಹೋಗ್ತೀರಿ. ಅದಾಗೋದು ಬೇಡ. ಹೋಮಿಯೋಪತಿನ ತೊಗೊಳ್ಳಿ ಮೇಡಮ್. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟೈಮ್. ಯಾಕೆಂದರೆ ಶೀನು, ನೆಗಡಿ, ಕೆಮ್ಮು ಈ ಮೂಲ ಬಿಗಿನಿಂಗಲ್ಲೇ ತೊಗೊಂಡ್ರೆ ಅದು ಕಾಯಿಲೆ ಮತ್ತೆ ಇನ್ನೆಲ್ಲೋ ಹೋಗಿ ಪರ್ಮನೆಂಟಾಗಿ ಹೆಮ್ಮರ ಆಗಿ ಬೆಳೆಯೋದು ತಪ್ಪುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ತಮ್ಮ ಹೆಸರು ಯಾವೂರಿಂದ?
ನಾವು ಮೈಸೂರಿಂದ ಹೇಮಲತಾ ಅಂತ. ಸ್ವಲ್ಪ ಜೋರ ಮಾತಾಡಿ. ಹೇಮಲತಾ ಅಂತ. ಓಕೆ, ಕೇಳಿ ಪ್ರಶ್ನೆ. ಹೇಳಿ ಮೇಡಮ್. ಹೇಳಿ ಮೇಡಮ್. ಹೇಮಲತಾ ಅವರೇ ಪ್ರಶ್ನೆ ಕೇಳಿ. ಉಸಿರಾಡಕ್ಕೆ ಆಗಲ್ಲ. ಹಾ, ಏನಂದ್ರಿ? ಬೆಳಗ್ಗೆ ಮತ್ತೆ ನೈಟ್ ಟೈಮ್ ಚಳಿಗಾಲದಲ್ಲಿ ಹಾ ಹಾ ಮೂಗು ತುಂಬಾ ಬ್ಲಾಕ್ ಆಗುತ್ತೆ, ಉಸಿರಾಡಕ್ಕೆ ಆಗಲ್ಲ. ಹಾ 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 ಸೀನ್ ಬರುತ್ತೆ ತುಂಬಾ. ಹಾ ಯಾರು ನೋಡಿದ್ರಾ? ಡಾಕ್ಟರ್ಗಳು ನೋಡಿದ್ರಾ? ಇಲ್ಲ ಸರ್. ನೋಡಿಲ್ಲ. ಅದೇ ಎಷ್ಟು ವಯಸ್ಸು? ಸರ್ 40 years. 40 years. ಎಷ್ಟು ವರ್ಷದಿಂದ ಇದೆ ನಿಮ್ಮ ತೊಂದರೆ? ಸರ್ ಈಗ 2 years ಇಂದ. ಹಾಂ, ಅದು ಅದೇ ಬಹುಶಃ ಎಷ್ಟು ಡೆಲಿವರಿ ನಿಮಗೆ? ಸರ್ ಸರ್ ಒಬ್ಬ ಮಗ. ಹಾಂ, ಎಷ್ಟು ವಯಸ್ಸು ಅವನಿಗೆ? ಸರ್ 7 years. ಹಾಂ, ಅಫ್ಕೋರ್ಸ್ ಹೆಣ್ಮಕ್ಳಲ್ಲಿ ಈ ಡೆಲಿವರಿ ಆದ ನಂತರ ಕೆಲವರು ದೇ ಕಮ್ ಡೌನ್ ಹೆವಿಲಿ ವಿತ್ ಈ ಥರದ ಕಾನ್ಸ್ಟಿಟ್ಯೂಷನಲ್ ಅಬ್ರೇಷನ್ಸ್ ಇಟ್ಕೊಂಡಿರೋರು ಬರ್ತಾರೆ. ನಂಬರ್ 1. ಈಗ ನಿಮಗೆ 3 ವರ್ಷದಿಂದ ಇದೆ ಅಂತ ಹೇಳ್ತೀರಿ. ಈಗ ನೀವು ಒಂದು ಚೈನ್ ತಗೊಂಡು 2 ಕಡೆ ಹುಕ್ಸ್ ಹಾಕಿ ಜೋರಾಗಿ ಎಳೆದ್ರೆ ಎಲ್ಲ ಕೊಂಡಿನೂ ಬಾಯಿ ಬಿಟ್ಕೊಳ್ಳಲ್ಲ. ದ ವೀಕೆಸ್ಟ್ ಆಫ್ ದ ಲಿಂಕ್ ಗಿವ್ಸ್ ವೇ ಅಂತ. ಯಾವುದು ವೀಕ್ ಆಗಿರುತ್ತೋ ಅದು ಬಿಟ್ಕೊಳ್ಳುತ್ತೆ ಬಾಯಿ ಅಂತ. ಉದಾಹರಣೆಗೆ ನಿಮಗೆ ರೆಸ್ಪಿರೇಟ್ರಿ ತೊಂದರೆ ವೀಕ್ ಆಗಿದೆ. ನಿಮ್ಮ ಅವಮಾನಗಳು, ಒತ್ತಾಸೆಗಳು, ಒದ್ದಾಟಗಳು ಅಥವಾ ಮನಸ್ಸಿನಲ್ಲಿ ನಡೆಯುವಂಥ ದುಗುಡಗಳು, ದ್ವಂದ್ವಗಳು, ನಿಮ್ಮ ತೊಂದರೆಗಳು, ತಾಪತ್ರೆಗಳು ನೀವಾಗೇ ಮಾಡ್ಕೊಂಡಿರೋದು, ಮನೆಯವ್ರು ಮಾಡಿರೋದು, ನೆರೆಮನೆಯವ್ರು ಮಾಡಿರೋದು, ಇವೆಲ್ಲವುಗಳ ಒಟ್ಟಾರೆ ಪ್ರತಿಫಲನವಾಗಿ ಯಾವುದಾದ್ರೂ ಒಂದು ಹಿಂಗೆ ಕೆಲಸ ಮಾಡ್ತಾ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಬರೀ ಸೀನಿಗೆ ಅಂತಲೇ ಕೊಟ್ಟು ಔಷಧಿನ ಬಿಟ್ಬಿಡೋಲ್ಲ. ಬಿಟ್ಟಿದ್ದರೆ ನೀವು ಪರ್ಮನೆಂಟಾಗಿ ನೀವು ಹಂಗೆ ಆಗ್ತಾಯಿದ್ರಿ. ನಾವು ಅಲರ್ಜನ್ ಅಂತೇಳಿ ಡಸ್ಟ್ಗೆ ಒಂದು, ಬರೀ ನೆಗಡಿಗೆ ಒಂದು ಕೊಟ್ಟಿದ್ದಿದ್ರೆ ಇಟ್ ವುಡ್ ನಾಟ್ ಹ್ಯಾವ್ ಎಂಡೆಡ್. ಇವೆಲ್ಲವನ್ನು ಸಾರಾ ಸಗಟಾಗಿ ನಿಮ್ಮ ರತ್ನಪ್ರಭಾನ ಏನು ಪ್ರಭಾ ಅವರು ಹೇಮಲತಾ ಆ ಹೇಮಲತಾ ಅವರ ಪರ್ಸನಾಲಿಟಿಗೇ ಒಂದು ಔಷಧಿನ ಮ್ಯಾಚ್ ಮಾಡಬೇಕಾಗತ್ತೆ. ಮತ್ತು ಅದೇ ಹೋಮಿಯೋಪತಿ ಹೆಗ್ಗಳಿಕೆ. ಸರಿಯಾಗಿ ಮಾಡಿದ್ದಿದ್ರೆ ನಿಮ್ಮ ಇಡೀ ವ್ಯಕ್ತಿತ್ವನೂ ಸರಿ ಹೋಗುತ್ತೆ. ಕಾರಣ ಎಲ್ಲಿ ಅಂತ, ಕಾರಣ ನೋಡೋಕ್ಕೆ ಧೂಳಾಗಿರ್ಬೋದು, ಕಾರಣ ನೋಡೋಕ್ಕೆ ಒಗ್ಗರಣೆ ಆಗಿರ್ಬೋದು, ಕಾರಣ ನೋಡೋಕ್ಕೆ ಬೆಡ್ಶೀಟ್ ಆಗಿರ್ಬೋದು. ಬಟ್ ಇದೇ 25 ವರ್ಷದಿಂದ ಮಾಡಿದರೆ ಬಂದಿಲ್ವಲ್ಲ, ಈಗ ಬರೀ 3 ವರ್ಷದಿಂದ ಮಾತ್ರ ಬಂದಿದೆಯಲ್ಲ, ಯಾಕದು? ಸೊ ಆ 3 ವರ್ಷದಿಂದ ಏನು ನಡೀತು ಅನ್ನೋದನ್ನು ಅರ್ಥ ಮಾಡಿಕೊಂಡು, ಓಹೋ ಇದು ಈ ಥರ ಇಲ್ಲೆಲ್ಲೋ ಅಮುಕಿದ್ರೆ ಇಲ್ಲೆಲ್ಲೋ ಈಚೆ ಬರ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಮೂಲ ಕಾರಣಕ್ಕೆ ಔಷಧಿ ಕೊಡ್ತೀವಿ. ಅದರಿಂದ ಹೋಮಿಯೋಪತಿ ಬನ್ನಿ, ಐ ಥಿಂಕ್ ವಿ ಕ್ಯಾನ್ ಡೂ ವಂಡರ್ಸ್. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್, ಹೇಳಿ ತಮ್ಮ ಹೆಸರು ಯಾವರಿಂದ? ಸರ್, ತುಮಕೂರು ಡಿಸ್ಟ್ರಿಕ್ಟ್ ಶಿರಾಯಿಂದ ಲಕ್ಷ್ಮಣ ಅಂತ ಮಾತಾಡೋದು. ಕೇಳಿ ಸರ್, ಏನು ಪ್ರಶ್ನೆ? ಸರ್ ಹತ್ರ ಒಂದು ಕ್ವಶನ್ ಇದೆ ಸರ್. ಏನ್ ಗೊತ್ತಾ, ನಮ್ಮ ಅಪ್ಪಾಜಿಗೆ ಸೇಮ್ ಇದೆ, ಅಸ್ತಮಾ ಇದೆ, ನನಗೂ ಇದೆ, ನನ್ನ ಮಗನ್ಗೂ ಇದೆ. ಇದು ಅಂಟ್ರೋಗನ ಸರ್? ಇದು ಅಂಟ್ರೋಗ ಅಲ್ಲ, ಖಾನ್ದಾನಿ ಆಸ್ತಿ ಬರುತ್ತೆ ಅಪ್ಪನಿಂದ ಅಂತಾರಲ್ವಾ, ಇದೇ ಪರ್ಮನೆಂಟ್ ಆಸ್ತಿ. ಬಾಕಿ ಇವೆಲ್ಲ ಕೊಡ್ತಾರೋ ಬಿಡ್ತಾರೋ ಅಲ್ಲ, ಸಜೆಷನ್ ಇದೆ ಖಂಡಿತ. ಹೌದು, ಈಗ ನಿಮ್ಮಿಬ್ಬರದು ಆಗೋಗ್ಬಿಡ್ತು. ಈಗ ನಿಮ್ಮ ಮಗನಿಗಾರು ಸರಿಯಾಗಿ ನೋಡ್ಕೊಳೋಣ. ನಿಮ್ಮ ಮಗನಿಗೆ ಅವನು ಪರ್ಮನೆಂಟ್ ಆಸ್ತಮಾ ಪೇಷಂಟ್ ಆಗದೇ ಇರೋ ಥರ ಈಗಿನಿಂದ ಅವನ ಲಂಗ್ಸ್ನ ಬಲಪಡಿಸುವಂಥದ್ದು, ಅವನಿಗೊಂದಷ್ಟು ಲಂಗ್ ಎಕ್ಸಸೈಸ್ ಹೇಳ್ಕೊಡೋವಂಥದ್ದು, ಒಂದಷ್ಟು ವ್ಯಾಯಾಮ ಮಾಡಿಸೋವಂಥದ್ದು, ಒಂದು ಸ್ವಲ್ಪನೇ ಎಲ್ಲರೂ ಕವರ್ ಮಾಡಿಬಿಟ್ಟು, ಎಲ್ಲ ಮುಖ ಕಟ್ಬಿಟ್ಟು, ಎಲ್ಲರೂ ಬಿಸಿನೀರು ಕೊಟ್ಬಿಟ್ಟು ಅವುಗಳನ್ನೇನು ಆಸ್ಟ್ರೋನಾಟ್ಗಳ ಥರ ಕಾಪಾಡಿಕೊಂಡು ಬಿಡ್ತಾರೆ. ಅದು ಹಂಗೆ ಬಿಡೋಕ್ಕಾಗಲ್ಲ. ಮಕ್ಳುಗಳನ್ನ ಧೂಳಿಗೆ ಬಿಡಬೇಕು, ಮಕ್ಳುಗಳನ್ನ ಹೊರಗಡೆ ಎಲ್ಲ ಎನ್ವೈರ್ಮೆಂಟ್ಗೂ ಎಕ್ಸ್ಪೋಸ್ ಮಾಡಬೇಕು. ನಿಮ್ಮಂಥವ್ರ ಮಕ್ಳಿಗೆ ಕಷ್ಟ ಆಗುತ್ತೆ. ಅದರಿಂದ ಏನು ಮಾಡಬೇಕು, ನೀವು ಹೋಮಿಯೋಪತಿ ಔಷಧಿನೂ ಕೊಟ್ಟು ನಿಮ್ಮ ಮಗನ ನಾವು ಸ್ವಿಮ್ಮಿಂಗಿಗೆ ಹಾಕ್ಬೋದು, ಅಥವಾ ಅಲ್ಲೆಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ವೋ ಗೊತ್ತಿಲ್ಲ, ಅಥವಾ ರನ್ನಿಂಗಿಗೆ ಹಾಕ್ಬೋದು, ಮೆಟ್ಲೆತ್ತ ಹಾಕ್ಸ್ಬೋದು, ಡೀಪ್ ಬ್ರೀತಿಂಗ್ ಎಕ್ಸಸೈಸ್ಗಳು ಲಂಗ್ಸಿಗೆ ಬಲ ಬರೋವಂಥದ್ದು ಮಾಡಿಸ್ಬೋದು. ಜೊತೆಗೆ ಹೋಮಿಯೋಪತಿ ಔಷಧಿ ಕೊಡಿಸಿದ್ರೆ ಅಟ್ಲೀಸ್ಟ್ ನಿಮ್ಮದು ನಿಮ್ಮ ತಂದೆದು ಆಯಿತು, ನಿಮ್ಮ ಮಗನಾರು ನಾವು ಸರಿಯಾಗಿ ನೋಡ್ಕೋಬಲ್ವಿ. ಓಕೆ, ಥ್ಯಾಂಕ್ ಯು. ಆದಷ್ಟು ಬೇಗನೆ ಹೋಗಿ ಒಬ್ಬ ಹೋಮಿಯೋಪತಿ ವೈದ್ಯರನ್ನ ಒಂದ್ಸರಿ ಸಂಪರ್ಕ ಮಾಡಿ ಸೂಕ್ತವಾಗಿರುವಂಥ ಚಿಕಿತ್ಸೆ ತಗೊಳ್ಳಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಏನಿಲ್ಲ ಸರ್, ನಮ್ಗೆ ಕಾಲ್ ಕೈಯಲ್ಲಿ ಜಾಯಿಂಟ್ ಅಲ್ಲಿ ನೋವಿದೆ, ಗ್ಯಾಸ್ ಹಾಕಿದ್ರೆ ಊತ ಬರ್ತಿಲ್ಲ. ಹಾಂ, ಮತ್ತೆ ಒಂದ್ ಸ್ವಲ್ಪ ಸ್ಕಿನ್ ವೈಟ್ ಆಗ್ತೈತೆ ಸರ್. ಏನು ಕೆಲಸ ಮಾಡ್ತೀರಿ ಸರ್? ನಾವು ಫೀಲ್ಡ್ ವರ್ಕ್ ಸರ್, ಭತ್ತ ಕೆಲಸ ಮಾಡ್ತೀವಿ ಸರ್, ಕೂಲಿ ಕೆಲಸ. ಆಬ್ವಿಯಸ್ಲಿ ಅಲ್ವಾ, ನೀವು ಶ್ರಮಜೀವಿ ಅಂದರೆ ಫಿಸಿಕಲ್ಲಾಗಿ ನೀವೆಲ್ಲ ಕೆಲಸಗಳನ್ನು ಬಲವಾಗಿರುವಂಥ ಕೆಲಸಗಳು, ಶ್ರಮದಾಯಕವಾಗಿರುವಂಥ ಕೆಲಸಗಳು ಮಾಡಿಕೊಂಡ್ರೆ ಮೈನೋವು ಬಂದೇ ಬರುತ್ತೆ. ಅಫ್ಕೋರ್ಸ್ ಈ ಎ ಸಿ ಕೆಳಗಡೆ ಕೂತಿರೋನಿಗೂ ಬರ್ಬೋದು, ಅದು ಬೇರೆ ಪ್ರಶ್ನೆ. ನಮ್ಮ ಪ್ರಶ್ನೆ ಇವತ್ತು ಆಸ್ತಮಾ ಬಗ್ಗೆ ಇತ್ತು. ತಮಗೂ ಗೊತ್ತಿರಲಿ,
ಈಗ ತಾವು ಯಾವುದಾದ್ರು ಒಂದು ಪೇನ್ ಕಿಲ್ಲರ್ ತೊಗೊಂಡ್ರೆ ಅವತ್ತಿಂದ ದಾರಿಗೆ ಬರುತ್ತೆ. ನಮ್ಮಲ್ಲಿ ಆರ್ನಿಕಾ ಅಂತ ಒಂದು ಔಷಧಿ ಕೊಡ್ತೀವಿ, ಈ ಎಲ್ಲ ಮಸಲ್ಸ್ ಪೇಯ್ನನ್ನು ಅದು ಸರಿ ಮಾಡುತ್ತೆ. ಅಲ್ಲಿ ಯಾರಾದರೂ ಒಬ್ಬರು ಹೋಮಿಯೋಪತಿ ಡಾಕ್ಟರ್ ನೋಡ್ರಿ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ ಸರ್, ನಾಗೇಂದ್ರ ಅಂತ ಮೈಸೂರಿಂದ. ಕೇಳಿ ಸರ್, ಏನು ಪ್ರಶ್ನೆ ಮಾತಾಡಿ. ಹಲೋ, ಕೇಳಿ ಪ್ರಶ್ನೆ ಕೇಳಿ, ಏನು ಸಮಸ್ಯೆ ಸರ್? ಇದು ಕೆಮ್ಮು ಬರ್ತಾ ಇರುತ್ತೆ, ಕಫ ಬರುತ್ತೆ, ಗಾಡಿಲಿ ಹೊರಗಡೆ ಜಾಸ್ತಿ ಸುತ್ತಾಡಿದಾಗ, ಕಾರ್ಲಿ ಎಸಿ ಆನ್ ಮಾಡ್ಕೊಂಡು ನೋಡಿದಾಗ, ಏನಾದ್ರು ಧೂಳಾದ್ರೆ ಒಂಥರ ಅಲರ್ಜಿ ತರ ಆಗಿ ಕೆಮ್ಮು ಬರುತ್ತೆ, ಕಫ ಬರುತ್ತೆ, ಮೂಗಲೆಲ್ಲ ಸಿಗಬಟ್ಟೆ ಬರುತ್ತೆ, ಮತ್ತೆ ಥ್ರೋಟ್ ಅಲ್ಲೂ ಬರುತ್ತೆ ಸರ್. ಅದು ಎಷ್ಟು ವರ್ಷದಿಂದ ಇದೆ ಸರ್ ಇದು? ಸರ್, ಎಷ್ಟು ವರ್ಷದಿಂದ ಇದೆ? ಎಷ್ಟು ವರ್ಷದಿಂದ ಅಂದ್ರೆ ಇತ್ತೀಚೆಗೆ ಮಾತ್ರ. ಅದು ಅಂದ್ರೆ ಮೊದಲೆಲ್ಲ ಇಷ್ಟು ಎಫೆಕ್ಟ್ ಇರ್ಲಿಲ್ಲ. ನಿನ್ನೆನಾ ಮೊನ್ನೆನಾ ಇತ್ತೀಚೆಗೆ ಅಂದ್ರೆ ಅರೌಂಡ್ ಒಂದು ವರ್ಷ. ಓಕೆ. ಮತ್ತೆ ಆಗುತ್ತೆ ಅದು. ಎಷ್ಟು ನಿಮ್ಮ ವಯಸ್ಸು ಎಷ್ಟು? 36. ಏನು ಕೆಲಸ ಮಾಡ್ತೀರಿ? ಅಗ್ರಿಕಲ್ಚರ್ ಸರ್. ಅಗ್ರಿಕಲ್ಚರ್. ಆಬ್ವಿಯಸ್ಲಿ ನೀರು ಕಟ್ಟಕ್ಕೆಲ್ಲ ಹೋಗ್ತೀರಾ? ಕಾಲುವೆ ನೀರು, ಥಂಡಿ, ಬೆಳಿಗ್ಗೆ ಹೊತ್ತು ಹೋಗೋದು? ಇಲ್ಲಿ ಅಗ್ರಿಕಲ್ಚರ್ದವ್ರಿಗೆಲ್ಲ ಮಾಡ್ತೀವಿ, ಅಲ್ಲ ಹೊರಗಡೆ ಹೋಗ್ತಾ ಇರ್ತೀವಿ, ಅಲ್ಲಿ ಡಸ್ಟ್ ಆಗುತ್ತೆ, ಅದು ಧೂಳೆಲ್ಲ ಬರುತ್ತೆ. ಅದೇ ನೀವು ಇಷ್ಟೊತ್ತು ತನಕ ನಾವು ಮಾತಾಡಿದ್ ಕೇಳಿರ್ಬೇಕು. ನಾವೇನು ಮಾಡ್ತೀವಿ, ಬರೀ ಅಲರ್ಜಿಗೆ ಅಂತ ಒಂದು ಔಷಧಿ ಕೊಟ್ಬಿಟ್ಟು ಸುಮ್ಮನಾಗ್ಬಿಟ್ಟು ಇವತ್ತು ಅಲರ್ಜಿಗೆ ಕೊಡೋದು, ನಾಳಿಗೂ ಅಲರ್ಜಿಗೆ ಕೊಡೋದು, ವರ್ಷಾನುಗಟ್ಟಲೆ ಅಲರ್ಜಿಗೆ ಕೊಡ್ತಾ ಇರೋ ಕೆಲಸ ಮಾಡಲ್ಲ. ನಿಮ್ಮ ವ್ಯಕ್ತಿತ್ವಕ್ಕೆ ಅಂತ ಒಂದು ಔಷಧಿ ಕೊಟ್ಟು ನಿಮ್ಮ ಕಾನ್ಸ್ಟಿಟ್ಯೂಷನನ್ನು ಸರಿ ಮಾಡಿ ನೀವೇ ಅದನ್ನು ಮುಂದೆ ಒಡೆದೋಡ್ಸೋಂಗೆ ಮಾಡೋವಂಥದ್ದು ಹೋಮಿಯೋಪತಿ ಮಹತ್ವ. ಮೈಸೂರಿನಲ್ಲಿ ಒಂದಷ್ಟು ಜನ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ನೀವು ಅವ್ರನ್ನ ಯಾರನ್ನಾರು ನೋಡಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ಹೆಸರು, ಯಾವೂರಿಂದ? ನಾವು ಬೆಂಗಳೂರಿಂದ ಸಿದ್ದಭೈರವ್ ಅಂತ ಸರ್ ಮಾತಾಡೋದು. ಕೇಳಿ ಸರ್, ಏನು ಪ್ರಶ್ನೆ ಕೇಳಿ. ಅದೇ, ಇದು ನಮ್ಗೆ ಕೆಮ್ಮು ಸುಮಾರು ವರ್ಷದಿಂದಲೂ ಇದೆ ಸರ್ ನಮ್ಗೆ. ಓಕೆ, ಹಲೋ, ಹೇಳಿ ಕೇಳಿಸ್ತಾ ಇದೆ, ಹೇಳಿ ಸರ್. ನಮಗೆ ಕೆಮ್ಮು ಯಾವಾಗ್ಲೂ ಈ ವೆದರ್ಗೆ ತುಂಬಾ ಕೆಮ್ಮು ಬರುತ್ತೆ ಸರ್. ತುಂಬಾ ಕೆಮ್ಮು, ಕಫ, ವೀಸಿಂಗು ಬರುತ್ತಾ? ಹೇಳ್ತಾ ಬರುತ್ತಾ? ವೀಸಿಂಗ್ ಏನು ಇಲ್ಲ ಸರ್. ಏನ್ ಕೆಲಸ ಮಾಡ್ತೀರಿ? ಈ ವೆದರ್ಗೆ ನಂಗೆ ತುಂಬಾ ಕೆಮ್ಮು ಇದೆಲ್ಲ ಜಾಸ್ತಿ ಇದೆ. ಏನ್ ಕೆಲಸ ಮಾಡ್ತೀರಿ? ನನ್ಗೆ ಈಗ ಶುಗರು ಇದೆ, ನನ್ಗೆ ಹೇಳ್ತಾ ಏನಿಲ್ಲ ಸರ್. ಹೇಳ್ತಾ ಏನಿಲ್ಲ. ಎಷ್ಟು ವಯಸ್ಸು ನಿಮ್ಗೆ? ನಾನು ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀನಿ ಸರ್. ವಯಸ್ಸು ಮಾತಾಡಿ, ಟಿವಿಯಲ್ಲಿ ಮ್ಯೂಟ್ ಮಾಡಿ ಪ್ರಶ್ನೆಗೆ. ವಯಸ್ಸು ನನಗೆ 56 ಸರ್. 56. ಶುಗರ್ ಇದೆ. ಅದು ಒಂದು ಕಾರಣ ಇರುತ್ತೆ. ಮತ್ತೆ ಅಫ್ಕೋರ್ಸ್ ನಾನು ಆಗಲೇ ಹೇಳ್ತಾ ಇದ್ದೆ, ಹೋಮಿಯೋಪತಿ ದೃಷ್ಟಿ ಆ ಕೆಮ್ಮಿನ ಓನರ್ನ ನೋಡ್ತೀವಿ, ಬರೀ ಕೆಮ್ಮನ್ನು ಮಾತ್ರ ನೋಡಲ್ಲ ಅನ್ನೋವಂಥದ್ದು ನಂಬರ್ 1. ನಂಬರ್ 2, ನಿಮ್ಮ ಸ್ಟ್ರೆಸ್ಸು, ಸ್ಟ್ರೈನು, ಟೆನ್ಷನ್ಸು, ವರೀಸು, ಬೇಜಾರುಗಳು ಇವು ಕೆಮ್ಮಿಗೆ ಕನ್ವರ್ಟ್ ಆಗ್ಬೋದು. ರೆಸ್ಪಿರೇಟ್ರಿ ಡಾಕ್ಟ್ರನ್ನ, ಪಲ್ಮನಾಲಜಿ ಡಾಕ್ಟ್ರನ್ನ ನೋಡಿದ್ರೆ ನಿಮ್ಮ ಬರೀ ಲಂಗ್ಸು, ನಿಮ್ಮ ಮೂಗುಗಳು, ENT ಇಷ್ಟು ಮಾತ್ರ ನೋಡೋಕೆ ಸಾಧ್ಯ ಆಗುತ್ತೆ. ಆದರೆ ಅದು ಓನರ್ನೂ ನೋಡ್ತೀವಿ. ನಿಮ್ಗಾಗೋ ತೊಂದರೆಗಳು, ತಾಪತ್ರೆಗಳು, ಬ್ಯಾಂಕಲ್ಲೋ ಮನೇಲೋ ಸ್ಟ್ರೆಸ್ಸು, ಸ್ಟ್ರೈನು ಇವೆಲ್ಲಗಳ ಪರಿಣಾಮವಾಗಿ ಇದು ಹೊರಹೊಮ್ಮುತ್ತೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ಅದೇನೂ ಇಲ್ಲದೇ ಇದ್ದರೆ, ವೆರಿ ಸಿಂಪಲ್ ಅಲರ್ಜಿನಿಂದ ಬಂದಿದ್ದರೆ ವಾಸಿ ಮಾಡೋದು ಸುಲಭ. ಒಂದಷ್ಟು ಖಂಡಿತ ಹೋಮಿಯೋಪತಿಗೆ ಬನ್ನಿ, ಮಾಡೋಣಂತೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು, ಯಾವೂರಿಂದ? ನಾವು ಮಂಗಳೂರಿಂದ. ಓಕೆ, ಕೇಳಿ, ಏನು ಪ್ರಶ್ನೆ ಕೇಳಿ. ಅದು ಪ್ರಶ್ನೆ ಅಂತಂದ್ರೆ, ನಮ್ಮ ಮಿಸಸ್ಸಿಗೆ ಒಂದು ಸ್ಟ್ರೋಕ್ ಆಗಿ 2 ವರ್ಷ ಆಗಿದೆ. ಸ್ವಲ್ಪ ಕಾಲು ಬಲ ಸೈಡಿಗೆ. ಓಕೆ, ಅದು ಕಾಲು 2-3 ಬೆರಳು ನೋವುಂಟು. ಏನ್ ಮಾಡ್ಬೇಕು ಈಗ? ಅದಕ್ಕೆ ಔಷಧಿ ಕೇಳ್ತಾ ಇದ್ದೀರಾ? ಹೌದು. ಅದೇ ನಾವು CT ಸ್ಕ್ಯಾನು ಎಲ್ಲಾಗಿತ್ತು, ಯಾವ ಭಾಗದಲ್ಲಾಗಿತ್ತು ಕ್ಲಾಟು, ಅದೇನು BP ಇಂದ ಆಗಿತ್ತೆ, ಆರ್ಟೋವಿನಸ್ ಮಾಲ್ಫಾರ್ಮೇಷನಿಂದ ಆಗಿತ್ತೆ, ಅಲ್ಲೆಲ್ಲರೂ ಟ್ಯೂಮರ್ ಇತ್ತೆ, ಇದೆಲ್ಲವನ್ನು ವಿಚಾರಿಸ್ಕೊಳ್ತೀವಿ. ಈಗಾಗಲೇ ಅದಕ್ಕೇನು ಆಪ್ರೇಷನ್ ಮಾಡಿದ್ರಾ? ಅದೆಲ್ಲೋ ಕ್ಲಾಟೋ ಅಥವಾ SOL ಅಂತ ಕರಿತೀವಿ, ಸ್ಪೇಸ್ ಆಕ್ಯುಪೈಯಿಂಗ್ ಲೀಷನ್ ಅಂತ, ಅದನ್ನೆಲ್ಲೋ ಆಪ್ರೇಟ್ ಮಾಡಿ ತೆಗೆದಿರ್ತಾರೆ. ಯಾವ ಕಡೆ ವೀಕ್ ಆಗಿದೆ ಇವಾಗ? ಯಾವ ಕಡೆ ವೀಕ್ ಆಗಿದೆ? ಯಾವ ಕಾಲ್ ಕಟ್ಟಾಗಿದೆ? ಓಕೆ, ಕರೆಕ್ಟ್. ಇರಲಿ, ಎನಿವೆ ನಾವು ಮಾತಾಡ್ತಾ ಇದ್ದಿದ್ದು ಇವತ್ತರ ರೆಸ್ಪಿರೇಟರಿ ಬಗ್ಗೆ ಮಾತಾಡ್ತಾ ಇದ್ವಿ. ಬಟ್ ಈಗ ನಾನು ಕ್ಲಿನಿಕಲ್ ಕೂತಿರುವಾಗ ಈ ಥರದವರು ಸಿಂಪಲ್ ಕೋಲ್ಡಿಂದ ಕ್ಯಾನ್ಸರ್ವರೆಗೆ ಎಲ್ಲ ಥರದ್ದು ಈ ಪ್ರಪಂಚದ ಅಡಿಯಲ್ಲಿರಬಹುದಾದ, ಸೂರ್ಯನ ಅಡಿಯಲ್ಲಿರಬಹುದಾದ ಎಲ್ಲ ಕಾಯಿಲೆಗಳನ್ನು ಇಟ್ಕೊಂಡ್ಬರ್ತಾರೆ. ಹಾಗಾಗಿ 40 ವರ್ಷದಿಂದ ಇವ್ರನ್ನೆಲ್ಲ ನೋಡಿದ್ದೀನಿ. ಅವ್ರದ್ದೆಲ್ಲ ಪ್ರವರ್ಗಳು, ಅವರೆಲ್ಲ ಭಗವದ್ಗೀತೆ ಥರ ಇಷ್ಟಿಷ್ಟು
ಐಟಮ್ಗಳು ಎಲ್ಲ ಇಟ್ಕೊಂಡು ಬರ್ತಾರೆ. ಅಬ್ಸಲ್ಯೂಟ್ಲಿ ಅಲ್ಲ, ಅದಕ್ಕೆ ಮಾಡ್ಬೋದು ಸರ್. 2 ವರ್ಷ ಲೇಟ್ ಆಯಿತು ಅನಿಸುತ್ತೆ, ಬಟ್ ಇರೋದ್ರಲ್ಲಿ ಏನೇನು ಬೆಸ್ಟ್ ನಾವು ರಿವರ್ಸ್ ಮಾಡೋಕ್ಕಾಗುತ್ತೋ ಆ ರಿವರ್ಸಿಬಲ್ ಲೆವೆಲ್ನಲ್ಲಿ ಖಂಡಿತ ಮಾಡ್ಬೋದು. ಹೋಮಿಯೋಪತಿ ತೊಗೊಳ್ಳಿ ಸರ್. ಚಿಕಿತ್ಸೆ ವಿಧಾನಗಳು ಹೋಮಿಯೋಪತಿ ಚಿಕಿತ್ಸೆಗೆ ಎಷ್ಟು ಪರಿಣಾಮಕಾರಿ, ಎಷ್ಟು ಬೇಗ ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೆಯದು ಅಂತ? ಇದು ಬರೀ ಸೀನು, ನೆಗಡಿ, ಕೆಮ್ಮು, ಆಸ್ತಮಾ, ಸೈನಸ್ಸು ಇಷ್ಟು ಮಾತ್ರ ನೋಡಲ್ಲ. ಇಟ್ಸ್ ಅ ಮಲ್ಟಿ ಫ್ಯಾಕ್ಟೋರಿಯಲ್ ಇರೋವಂಥ ಒಂದು ಸ್ಥಿತಿ. ಉದಾಹರಣೆಗೆ ನಮ್ಮಲ್ಲಿ ಜೆನೆಟಿಕ್ ಪಾತ್ವೆ ಅಂತೀವಿ, ಅನುವಂಶಿಕವಾಗಿ ಬರುವಂಥದ್ದು. ಸೈಕೋಸೊಮ್ಯಾಟಿಕ್ ಕಾಂಪೋನೆಂಟ್ ಅಂತೀವಿ, ತೊಂದರೆಗಳು, ತಾಪತ್ರೆಗಳು, ಮನೇಲಿ ಪ್ರಾಬ್ಲಮ್ಸು, ಆಫೀಸಲ್ಲಿ ಪ್ರಾಬ್ಲಮ್ಸು, ಈ ತೊಂದರೆಯಿಂದ ಬಂದಿರುವಂಥದ್ದು. ಪ್ರೀ ಡಿಸ್ಪೊಸಿಷನ್ಸ್ ಅಂತೀವಿ, ಯಾರ್ಯಾರು ಇಂಥ ತೊಂದರೆ, ಈಗ ಅವ್ನು ಚೆನ್ನಾಗೇ ಇರ್ತಾನೆ, ಅಲ್ಲಿ ನೆಗಡಿ ಇರೋ ಸ್ಥಳಕ್ಕೆ ಹೋದರೆ ಮಾತ್ರ ಬರುತ್ತೆ. ಪ್ರೀ ಡಿಸ್ಪೊಸಿಷನ್ಸ್ ಅಂತ ಕರಿತೀವಿ. ಲೋಕಲ್ ಕಾಸಸ್ ಯಾವ್ಯಾವುದರಿಂದ ಬರುತ್ತೆ ಅಂತ ಕರಿತೀವಿ. ಅಲರ್ಜನ್ಸು, ಬಾಳೆಹಣ್ಣು, ಧೂಳು, ಇಷ್ಟೋ ತನಕ ಎಲ್ಲ ಹೇಳ್ತಾ ಇದ್ರಲ್ಲ. ಇಂಟ್ರೆನ್ಸಿಕ್ ಕಾಸಸ್ ಅಂತ ಕರಿತೀವಿ. ಈಗ ಉದಾಹರಣೆ ಯಾರಿಗೋ COPD ಇದೆ ಅಥವಾ ಯಾರಿಗೋ ಆಟೋಇಮ್ಯೂನ್ ಡಿಸಾರ್ಡರ್ ಇದೆ, ಅವನಿಗೆ ಪದೇ ಪದೇ ಹಿಂಗೆ ಆದ ತಕ್ಷಣವೇ ಅದು ಬರುತ್ತೆ. ಇಂಟ್ರೆನ್ಸಿಕ್ ಕಾಸಸ್ ಯಾವ್ಯಾವುದು ಅಂತ ಕರಿತೀವಿ. ನಾವು ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನಲ್ ಕರೆಕ್ಷನ್ ಅಂತ ಮಾಡ್ತೀವಿ. ಇಡೀ ವ್ಯಕ್ತಿನ ಅವನು ಅನುವಂಶೀಯತೆ, ಅವನು ವಾಸ ಮಾಡ್ತಾರೋ ಪರಿಸರ, ಇದನ್ನು ನೋಡ್ಕೊಂಡು ಮಾಡ್ತೀವಿ. ಮತ್ತು ಇಂಪಾರ್ಟೆಂಟಾಗಿ ಲಂಗ್ಸ್ ವಿಷಯಕ್ಕೆ ಬಂದಾಗ ನಾನು ಆಗಲೇ ಹೇಳಿದೆ, ಲಂಗ್ಸ್ ಆರ್ ಸಿಂಬಾಲಿಕ್ ಆಫ್ ಫ್ರೀಡಮ್ ಅಂತ. ಯಾರು ಬಹಳ ತಮ್ಮ ವಿಷಯಗಳನ್ನು ಗುಟ್ಟಾಗಿ ಬಚ್ಚಿಟ್ಬಿಡ್ತಾರೋ, ಯಾರು ಕೆಲವರಿಗೆ ತಮ್ಮಲ್ಲಿ ಇರೋವಂಥದ್ದನ್ನು ಬೇರೆಯವ್ರಿಗೆ ಹೇಳೋಕ್ಕಾಗಲ್ವೋ, ಭಾವಾವೇಶಗಳನ್ನು, ಕೋಪಗಳನ್ನು, ಗುಟ್ಟುಗಳನ್ನು ಹೇಳೋಕ್ಕಾಗದೇ ಇರೋದನ್ನೆಲ್ಲ ಅಮುಕ್ಕೊಂಡ್ಬಿಡ್ತಾರೋ ಅಂಥವ್ರಿಗೆ ವೀಸಿಂಗು ಬರುತ್ತೆ. ನಂಬರ್ 1. ನಂಬರ್ 2, ಇಫ್ ಯು ಕಾಂಟ್ ಕ್ರೈ ಯುವರ್ ಲಂಗ್ಸ್ ವಿಲ್ ಕ್ರೈ ಅಂತ ಗಾದೆ ನಮ್ಮಲ್ಲಿ ಹೋಮಿಯೋಪತಿನಲ್ಲಿ. ನಿಮ್ಗೆ ಅಳಕ್ಕಾಗದೇ ಇದ್ದರೆ ನಿಮ್ಮ ಲಂಗ್ಸು ಕುಯ್ ಅಂತ ಅಳುತ್ತೆ ಅನ್ನೋವಂಥದ್ದು ಅದು. 2ನೇದು ಸೈಕೋಸೊಮ್ಯಾಟಿಕ್ ಡೈಮೆನ್ಷನ್ ಅಂತ ಹೇಳಿದೆ. ಬ್ರೆತ್ ಅಂದರೆ ನಮ್ಮ ಉಸಿರು ಈ ಕಾಸ್ಮಾಸ್ ಜೊತೆ, ನಿಮ್ಮ ದೇಹದ ಜೊತೆ, ಮನಸ್ಸು ಬುದ್ಧಿಯ ಜೊತೆ ಕನೆಕ್ಟ್ ಮಾಡೋವಂತಹ ಒಂದು ದೊಡ್ಡ ಸಾಧನ ಉಸಿರಾಟ. ಅದನ್ನು ಸರಿಯಾಗಿ ಇಟ್ಕೊಳ್ಳಿ ಅನ್ನೋದು 2. ಉಸಿರಾಟ 2 ಪ್ರಕ್ರಿಯೆಗಳನ್ನು ಹೊಂದಿರುತ್ತೆ. ಒಂದು ಉಚ್ಛ್ವಾಸ, ಇನ್ನೊಂದು ನಿಶ್ವಾಸ. ಟೇಕಿಂಗ್ ಇನ್, ಗಿವಿಂಗ್ ಔಟ್ ಅಂತ. ಈ ಪ್ರಪಂಚದಲ್ಲಿ ನೀವು ಏನೇನು ತೊಗೊಂಡಿದ್ದೀರೋ ಅಷ್ಟು ತೊಗೊಂಡಿದ್ದನ್ನು ವಾಪಸ್ ಕೊಡಬೇಕು. ಬೇಕು 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 ಅಂತಾರಲ್ಲ, ಉಸಿರು ಅಂತಾರಲ್ಲ, ಅವರೆಲ್ಲ ಬೇಕು 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 ಅನ್ನೋವಂಥ ಆ್ಯಟಿಟ್ಯೂಡ್ ಇಟ್ಕೊಂಡಿರೋವಂಥರು. ನಿಮ್ಮದನ್ನು ತೆಗಿರಿ ಅನ್ನೋವಂಥದ್ದು ಒಂದು. ಮತ್ತು ಒಂಥರ ಮಡುಗಟ್ಟಿದ ವಾತಾವರಣ, ವೆರಿ ಸ್ಟ್ರಿಕ್ಟ್ ರಿಜೈಮ್. ಮಕ್ಕಳುಗಳನ್ನು ಬಹಳ ಸ್ಕೂಲು ಮೇಸ್ಟ್ರುಗಳು ಒದ್ದಾಡಿಸೋದು, ನೀವು ಮನೇಲಿ ಒದ್ದಾಡಿಸೋದು, ಇಷ್ಟೇ ಮಾರ್ಕ್ಸ್ ಅಂದರೆ ಅವ್ರನ್ನ ಒಂದು ಯಾವುದೋ ಒಂದು ಬಿಗಿ ವಾತಾವರಣಕ್ಕೆ ಸಿಗಿಸ್ಬೇಡಿ. ಇವೆಲ್ಲವೂ ನಿಮ್ಮ ಬಿಹೇವಿಯರ್ಸ್ಗಳೆಲ್ಲವೂ ಕೂಡ ಸಣ್ಣ ಮಕ್ಕಳಲ್ಲಿ ಕಾರಣ ಆಗುತ್ತೆ. ದೊಡ್ಡವರಲ್ಲಿ ಕಾರಣ ಆದರೆ ಕಾಯಿಲೆಗಳು, ನಾನು ಹೇಳಿದೆ, ಸ್ಟಾರ್ಟಿಂಗ್ ಫ್ರಮ್ ಲಂಗ್ ಕ್ಯಾನ್ಸರ್ ಟು ಅವರ ಇಮ್ಯುನಿಟಿ ಲೆವೆಲ್ಸಿಂದ ಹಿಡಿದು ಅವರ ಕಾನ್ಸ್ಟಿಟ್ಯೂಷನ್ವರೆಗೆ ಎಲ್ಲವನ್ನೂ ಕೊಟ್ಟಿರುವ ಬಿಂದುವನ್ನು 360 ಡಿಗ್ರಿಗಳಿಂದಲೂ ನೋಡಿ ಆ ವ್ಯಕ್ತಿಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಔಷಧ ಪ್ರಯೋಗ ಮಾಡೋದು ಹೋಮಿಯೋಪತಿಯ ಹೆಗ್ಗಳಿಕೆ. ಅದರಿಂದ ನಾನು ಕೇಳಿದರೆ ಐ ಥಿಂಕ್ ನೀವು ಸರಿಯಾಗಿ ಹೋಮಿಯೋಪತಿ ಟ್ರೀಟ್ಮೆಂಟ್ ನಡೆದ್ರೆ ನಿಮಗೆ ನಿಮ್ಮ ಜೀವನದಲ್ಲಿ ಮತ್ತದು ಬರ್ಕೂಡ್ದು. ಅಂದರೆ ಇವತ್ತು ಕೊಟ್ಟರೆ ನಾಳೆ ಸರಿ ಹೋಗ್ಬಿಡುತ್ತೆ ಅಂತಲ್ಲ. 20 ವರ್ಷದಕ್ಕೆ ಈಗ ನೀವು ಈ ಬೀನ್ಸ್ ಬೀಜ ಭೂಮಿಗೆ ಹಾಕಿದರೆ 3 ತಿಂಗಳಲ್ಲಿ ಬೆಳೆ ಕೊಡುತ್ತೆ. ತೆಂಗಿನಕಾಯಿ ಹಾಕಿದರೆ ಸೊ ನೀವು ತೆಂಗಿನಕಾಯಿ ಹಾಕೊಂಡರೆಲ್ಲ ಬಂದು 3 ದಿವಸದಲ್ಲಿ ವಾಸಿ ಮಾಡಿ ಅಂತ ಕೇಳಬೇಡಿ. ಅದಕ್ಕೆ ಅದರದ್ದೇ ಆದ ಒಂದು ರೀತಿ ನೀತಿ ಇರುತ್ತೆ. ಬಟ್ ಸರ್ಟನ್ಲಿ ಹೋಮಿಯೋಪತಿ ಈಸ್ ದಿ ಆನ್ಸರ್.